Good evening, dear students. Good evening, ma'am. Yes. Okay, school itta? ಹೋಗಿದ್ರಾ? Yes, ma'am. Okay, okay. ಎಷ್ಟು ಜನ ಇಬ್ರು ಇದ್ದೀರಲ್ಲ? ಸೊ 1 ನಿಮಿಷ ವೇಟ್ ಮಾಡೋಣ, ಮತ್ತೆ ಯಾರಾದ್ರೂ ಜಾಯ್ನ್ ಆದ್ರೆ ಸ್ಟಾರ್ಟ್. ಓಕೆ? Okay, ma'am. ಓಕೆ, ಸ್ಕ್ರೀನ್ ಕಾಣ್ತಿದೆ ಅಲ್ವಾ ನಿಮ್ಮಿಬ್ಬರಿಗೂ? ಎಸ್, ಇನ್ನೊಬ್ರು ವಿದ್ಯಾ ಅಂತ ಇದ್ದೀರಲ್ಲ, ನಿನ್ ಹೆಸರು ವಿದ್ಯಾನೇನಮ್ಮ? ಎಸ್. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಸಮಾಂತರ ಶ್ರೇಣಿಗಳು. ಐ ಥಿಂಕ್ ನಿಮ್ಗ ಈ ಟಾಪಿಕ್ ಇನ್ನ ಆಗಿಲ್ಲ ಅನ್ಸತ್ತೆ. ಆಗಿದೆನಾ ಇದು? No, ma'am. ಓಕೆ, ಆಗಿಲ್ಲ ಅಲ್ಲ. ಈಗ ನಾವು ಫಸ್ಟ್ ವಾಸ್ತವ ಸಂಖ್ಯೆಗಳು ಮಾಡಿದ್ವಿ, ಅಂಕಗಣಿತ ಚಾಪ್ಟರ್. ನೆಕ್ಸ್ಟ್ 2 ಬೀಜಗಣಿತ ಚಾಪ್ಟರ್ ಆಗಿದೆ. ಈಗ ಸಮಾಂತರ ಶ್ರೇಣಿ ಮಾಡೋಣ. ಓಕೆ, ನೆಕ್ಸ್ಟ್ ವರ್ಗ ಸಮೀಕರಣ ಇದೆ. ವರ್ಗ ಸಮೀಕರಣ ಕೂಡ ಬೀಜಗಣಿತಕ್ಕೆ ಸಂಬಂಧಿಸಿದ್ದು. ಈಗ ಸಮಾಂತರ ಶ್ರೇಣಿ ಮಾಡಿ ನಾವು ರೇಖಾಗಣಿತದ ಚಾಪ್ಟರ್ ನ ಮಾಡೋಣ. ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇದರಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳು ಬರ್ತವೆ. ಓಕೆ, ನೆಕ್ಸ್ಟ್ ಸಮಾಂತರ ಶ್ರೇಣಿಗಳು ಅಂತಂದ್ರೆ ಏನು? ಯಾಕೆ ನಮ್ ಟಾಪಿಕ್ ಏನಿದೆ ಇವತ್ತು? ಸಮಾಂತರ ಶ್ರೇಣಿಗಳು. ಹಾಗಾದ್ರೆ ಸಮಾಂತರ ಶ್ರೇಣಿಗಳು ಅಂತಂದ್ರೆ ಏನು? ಇಲ್ಲಿ ಒಂದು ಡಯಾಗ್ರಾಮ್ ಇದೆ. ಓಕೆ, ಡಯಾಗ್ರಾಮ್ ಅನ್ನ ಕೇರ್ಫುಲ್ ಆಗಿ ನೋಡ್ರಿ. ಓಕೆ, ಒಂದು ನಿಮಿಷ. ಎಸ್, ಇಲ್ಲಿ ಒಂದು ಡಯಾಗ್ರಾಮ್ ಇದೆ, ಒಂದು ಬಾಕ್ಸ್ ಇದೆ, ಇಲ್ಲಿ ಕೆಲವೊಂದು ಬಾಕ್ಸಸ್ ಗಳಿವೆ. ಹೌದಾ? ಈ ಬಾಕ್ಸ್ ಗಳನ್ನ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ನೋಡ್ರಿ. ಒಂದು ಬಾಕ್ಸ್ ಇದೆ, ಇಲ್ಲಿ 3 ಬಾಕ್ಸ್ ಇದೆ, ಇಲ್ಲಿ 5 ಬಾಕ್ಸ್ ಗಳಿವೆ, ಇಲ್ಲಿ 7 ಬಾಕ್ಸ್ ಗಳಿವೆ, ಇಲ್ಲೆಷ್ಟಿದೆ? 9 ಬಾಕ್ಸ್ ಗಳಿವೆ. ಹೌದಾ? 1 3 5 7 9. ರೈಟ್. ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಇವುಗಳನ್ನ ಜೋಡಿಸಿದ್ದಾರೆ. ಹೌದಾ? ಇಲ್ಲಿ 1 ಇಟ್ಟು, ಇಲ್ಲಿ 2 ಇಟ್ಟು, ಇಲ್ಲಿ 5 ಇಟ್ಟು ಆ ತರ ಮಾಡಿಲ್ಲ. ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಇವುಗಳನ್ನ ಅರೇಂಜ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ಎಷ್ಟು ವ್ಯತ್ಯಾಸಗಳನ್ನ ನೋಡ್ತೀರಾ ನೀವು? ಇಲ್ಲಿ 1 ಇದೆ, ನೆಕ್ಸ್ಟ್ 3 ಇದೆ. 3 ಅಂತಂದ್ರೆ 2 ವ್ಯತ್ಯಾಸಗಳನ್ನ ನೋಡ್ತೀರಾ. ಇವುಗಳನ್ನ ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಅರೇಂಜ್ ಮಾಡಿದ್ದಾರೆ. ನೆಕ್ಸ್ಟ್ ಮೆಟ್ಟಿಲುಗಳನ್ನ ನೋಡ್ತೀರಾ ನೀವು. ಹೌದಾ? ಮೆಟ್ಟಿಲುಗಳನ್ನ ನೋಡಿದಾಗ ಆ ಮೆಟ್ಟಿಲುಗಳನ್ನು ಕೂಡ ಏನ್ ಮಾಡಿರ್ತಾರೆ? ಒಂದು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಜೋಡಣೆ ಮಾಡಿರ್ತಾರೆ. ಒಂದ್ ಹೆಚ್ಚು ಒಂದ್ ಕಡಿಮೆ ಇರೋದಿಲ್ಲ. ಹೌದಾ? ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಅಂತಂದ್ರೆ ಇಲ್ಲಿ ನೋಡ್ರಿ, ಅಳತೆ ಎಷ್ಟಿರತ್ತಲ್ಲ ಎಲ್ಲಾ ಮೆಟ್ಟಿಲುಗಳು ಕೂಡ ಹಂಗೆ ಇರತ್ತೆ. ಹೌದಾ? ಇಲ್ಲಿ ಒಂದು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಮೆಟ್ಟಿಲುಗಳನ್ನ ಜೋಡಿಸಿರ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಡಯಾಗ್ರಾಮ್ ಅಲ್ಲಿ ಇಲ್ಲಿ ಎಷ್ಟಿದೆ ತ್ರಿಕೋನಗಳು? 2 3 4 5 6 7 7 ತ್ರಿಕೋನಗಳಿವೆ. ನೆಕ್ಸ್ಟ್ ಎಷ್ಟಿದೆ? 1 2 3 4 5 6 6 ತ್ರಿಕೋನಗಳಿವೆ. ನೆಕ್ಸ್ಟ್ ಎಷ್ಟಿದೆ? 5 ಇದೆ. ಇಲ್ಲೆಷ್ಟಿದೆ? 4 ಅಂತ ಇದೆ, ಇಲ್ಲಿ 3 ಅಂತ ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಹಾಗಾದ್ರೆ ಇಲ್ಲಿ ಕೂಡ ಈ ತ್ರಿಭುಜಗಳನ್ನ ಒಂದು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಜೋಡಣೆ ಮಾಡಿದ್ದಾರೆ. ಹೌದಾ? ಈಗ ಇಲ್ಲಿ ನೋಡ್ರಿ,
ಇಲ್ಲಿ ಬಾಕ್ಸಸ್ ಗಳನ್ನು ಕೂಡ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 2 3 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ. ಹೌದಾ? ಹಂಗಂದ್ರೆ ಇಲ್ಲಿ ನಾವೇನ್ ನೋಡ್ಬೇಕು? ಜೋಡಣೆಗಳನ್ನ ನೋಡ್ಬೇಕು. ಹೆಂಗ್ ಜೋಡಣೆ ಮಾಡಿದ್ದಾರೆ? ಒಂದು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಸಮನಾದ ಅಂತರವನ್ನ ಇಟ್ಟುಕೊಂಡು ಜೋಡಣೆ ಮಾಡಿದ್ದಾರೆ. ಹೌದಾ? ಎಲ್ಲೂ ಕೂಡ ಹೆಚ್ಚಿಲ್ಲ, ಎಲ್ಲೂ ಕೂಡ ಕಡಿಮೆ ಇಲ್ಲ. ಇಲ್ಲಿ 1 ಇದೆ, ನೆಕ್ಸ್ಟ್ 2 ಇದೆ, 4 ಹಾಕಿಲ್ಲ, 4 ಆದ್ಮೇಲೆ 3 ತಗೊಂಡಿಲ್ಲ, 1 ಆದ್ಮೇಲೆ 2 ಇದೆ, 2 ಆದ್ಮೇಲೆ 3, 1 ಹೆಚ್ಚಿಗೆ ಮಾಡ್ತಾ ಹೋಗಿದ್ದಾರೆ. ಹಂಗಾಗಿ ಇದನ್ನ ನಾವೇನಂತ ಕರಿತೀವಿ? ನಿರ್ದಿಷ್ಟ ವಿನ್ಯಾಸದಲ್ಲಿ ಇವುಗಳನ್ನ ಜೋಡಣೆ ಮಾಡಿದ್ದಾರೆ. ಹಾಗಾದ್ರೆ ನಾನು ಇಲ್ಲಿ ಒಂದು ಸಂಖ್ಯಾ ಪಟ್ಟಿಯನ್ನ ಬರಿತೀನಿ. ಓಕೆ, ಕೆಲವು ಸಂಖ್ಯೆಗಳನ್ನ ಬರಿತೀನಿ. 1 2 3 4 ಅಂತ ಬರಿತೀವಿ. ಓಕೆ, 2 4 6 8 ಅಂತ ಬರಿತೀವಿ. ನೆಕ್ಸ್ಟ್ 4 10, ಓಕೆ, ನೆಕ್ಸ್ಟ್ 16 ಈ ತರ ಬರೀತೀರಿ. ಈಗ ಈ ಸಂಖ್ಯಾ ಪಟ್ಟಿಗಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತೆ ನಿಮ್ಗೆ? ಎಸ್, ಈ ಸಂಖ್ಯಾ ಪಟ್ಟಿಯನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಓಕೆ, ಇಲ್ಲಿ 1 2 3 4 ಅಂತ ಇದೆ. ಏನ್ ಅಬ್ಸರ್ವ್ ಮಾಡ್ರಿ? 2ನೇ ಸಂಖ್ಯೆ ಮತ್ತು 1ನೇ ಸಂಖ್ಯೆಯ ಮಧ್ಯದಲ್ಲಿ ಎಷ್ಟು ವ್ಯತ್ಯಾಸ ಇದೆ? 1 ಇದೆ. 3ನೇ ಸಂಖ್ಯೆ ಮತ್ತು 2ನೇ ಸಂಖ್ಯೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ? 1. 2ನೇ ಸಂಖ್ಯೆಯಲ್ಲಿ 4ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆ ಮಧ್ಯೆ 1. 3 ಮತ್ತು 2ನೇ ಸಂಖ್ಯೆ ಮಧ್ಯೆ ಎಷ್ಟು ಅಂತರ ಇದೆ? 1 ಇದೆ. 4 ಮತ್ತು 3ನೇ ಸಂಖ್ಯೆ ಮಧ್ಯೆ ಎಷ್ಟು ಅಂತರ ಇದೆ? 1 ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 2ನೇ ಸಂಖ್ಯೆ ಮತ್ತು ಮೊದಲನೇ ಸಂಖ್ಯೆ ಮಧ್ಯದಲ್ಲಿ ಎಷ್ಟು ವ್ಯತ್ಯಾಸ ಇದೆ? 2. ನೆಕ್ಸ್ಟ್ 6 ಮತ್ತು 3ನೇ ಸಂಖ್ಯೆ ಮತ್ತು 2ನೇ ಸಂಖ್ಯೆ ಮಧ್ಯದಲ್ಲಿ ಎಷ್ಟು ವ್ಯತ್ಯಾಸ ಇದೆ? 2. ಇಲ್ಲಿ 4ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆ ಮಧ್ಯದಲ್ಲಿ ಎಷ್ಟು ವ್ಯತ್ಯಾಸ ಇದೆ? 2. ನೆಕ್ಸ್ಟ್ ಇಲ್ಲಿ ಹೇಳ್ರಿ, 10 ಮತ್ತು 4 ಇವುಗಳ ಮಧ್ಯದಲ್ಲಿ ಎಷ್ಟು ವ್ಯತ್ಯಾಸ ಇದೆ? 6. ಇಲ್ಲಿ 16 ಮತ್ತು 10 6. ಎಸ್, ವೆರಿ ಗುಡ್. ಓಕೆ, ಹಾಗಾದ್ರೆ ಈ ಸಂಖ್ಯೆಗಳನ್ನ ನೀವು ನೋಡಿದ್ರೆ ಇದು ಸಂಖ್ಯಾ ಪಟ್ಟಿ. ಇದು ಹೌದಾ? ಸಂಖ್ಯೆಗಳನ್ನ ಬರಿತೀವಿ, ಇದು ಸಂಖ್ಯಾ ಪಟ್ಟಿ. ಎಂತ ಸಂಖ್ಯಾ ಪಟ್ಟಿ ಇದು? ಈ ಸಂಖ್ಯೆಗಳನ್ನ ನಾವು ಒಂದು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಜೋಡಣೆ ಮಾಡಿ ಬರೆದಿದ್ದೀವಿ. ಎಂತ ಜೋಡಣೆ ಅದು? ಆ ಸಂಖ್ಯೆಗಳ ಮಧ್ಯಭಾಗದಲ್ಲಿ ಇರುವಂತಹ ಅಂತರ ಅಥವಾ ವ್ಯತ್ಯಾಸ ಸಮನಾಗಿದೆ. ಹೌದಾ? ಹಾಗಾದ್ರೆ ಸಮನಾದ ಅಂತರಗಳನ್ನ ಹೊಂದಿರುವಂತಹ ಸಂಖ್ಯಾ ಪಟ್ಟಿಗೆ ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿಗಳು. ಓಕೆ, ಹೆಸರೇ ನಿಮ್ಗೆ ಹೇಳತ್ತೆ, ಸಮನಾದ ಅಂತರವನ್ನ ಹೊಂದಿರುವಂತ ಸಂಖ್ಯಾ ಪಟ್ಟಿ. ಶ್ರೇಣಿ ಅಂತಂದ್ರೆ ಸಂಖ್ಯಾ ಪಟ್ಟಿ. ಎಂತಹ ಸಂಖ್ಯೆಗಳಿರ್ತವೆ ಇಲ್ಲಿ? ಸಮನಾದ ಅಂತರವನ್ನ ಹೊಂದಿರುವಂತಹ ಸಂಖ್ಯಾ ಪಟ್ಟಿಗೆ ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಎಸ್ ಮಿಸ್, ಓಕೆ, ನಮ್ಗೆ ಗೊತ್ತಾಯ್ತು. ಒಂದು ಸಂಖ್ಯಾ ಪಟ್ಟಿ ಇರುತ್ತೆ, ಅದರಲ್ಲಿ ಸಂಖ್ಯೆಗಳ ಮಧ್ಯದಲ್ಲಿ ಇರುವಂತಹ ಅಂತರ ಸಮವಾಗಿರುತ್ತೆ. ಇಷ್ಟು ಗೊತ್ತಾಯ್ತು. ಹಾಗಾದ್ರೆ ಸಮಾಂತರ ಶ್ರೇಣಿಯಲ್ಲಿ ಮುಖ್ಯವಾಗಿ ನಾವು ಏನೇನನ್ನ ನೋಡ್ತೀವಿ? ಅದು ಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ 2 4 6 8 ಅಂತ ಇದೆ. ಓಕೆ, ಇಲ್ಲಿ ಇದು ಮೊದಲನೇ ಪದವನ್ನ ಏನಂತ ಕರಿತೀರಾ? ಇದು ಮೊದಲನೇ ಪದ, ನೆನ್ಪಿಟ್ಕೊಳ್ರಿ. ಮೊದಲನೇ ಪದ ಇದು. ಇದನ್ನ ನಾವು ಎ ಅಥವಾ A1 ದಿಂದ ಸೂಚಿಸ್ತೀವಿ. ನಾರ್ಮಲ್ ಆಗಿ ಇದನ್ನ ಎ ಅಂತ ಕರಿತೀವಿ. ಮೊದಲನೇ ಪದ ಇದು. ಇದು A1. ನೆಕ್ಸ್ಟ್ ಇದು 2ನೇ ಪದ. 2ನೇ ಪದವನ್ನ A2 ಅಂತ ಕರೀತಾರೆ. 2ನೇ ಪದ, ಇದನ್ನ A2 ಅಂತ ಕರೀತಾರೆ. 3ನೇ ಪದವನ್ನ A3 ಅಂತ ಕರೀತಾರೆ. 4ನೇ ಪದವನ್ನ A4 ಅಂತ ಕರೀತಾರೆ. ಓಕೆ, ಮೊದಲನೇ ಪದವನ್ನ A1 ಅಂತಾದ್ರೂ ಕರಿಬಹುದು ಅಥವಾ A ಅಂತಾದ್ರೂ ಕರಿಬಹುದು. 2ನೇ ಪದವನ್ನ A2 ಅಂತ ಕರೀತಾರೆ. ಇದು A2, ಇದು A1. ಓಕೆ, ಮೊದಲನೇ ಪದ A1, 2ನೇ ಪದ A2, 3ನೇ ಪದ A3, 4ನೇ ಪದ A4. ಓಕೆ, ಹಾಗಾದ್ರೆ ಮೊದಲನೇ ಪದವನ್ನ ಇದು ಯಾವ ಸಂಖ್ಯೆಗೆ ಏನಂತ ಹೆಸರಿಡ್ತಾರೆ ಗೊತ್ತು. ಹೌದಾ? ಈಗ ನಿಮ್ಗೆ ಹೆಂಗ್ ಒಂದ್ ಹೆಸರು ಇರುತ್ತಲ್ಲ, ನಿನ್ ಹೆಸರೇನು ಅಂತ ಕೇಳ್ತೀವಿ, ನೀವು ನಿಮ್ ಹೆಸರು ಹೇಳ್ತೀರಾ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಹೆಸರಿರತ್ತೆ. ಹಂಗೆ ನಾವು ಈ ಸಂಖ್ಯೆಗಳಿಗೆ ಒಂದ್ ಹೆಸರನ್ನ ಕೊಡ್ತೀವಿ. ಏನಂತ? ಇದು A1, ಇದು A2, ಇದು A3, ಇದು A4 ಅಂತ ಹೆಸರನ್ನ ಕೊಡ್ತೀವಿ.
ಇನ್ ನೆಕ್ಸ್ಟ್ ಇನ್ನೊಂದ್ ನಾವೇನ್ ನೋಡ್ತೀವಿ ಅಂತಂದ್ರೆ ಮೊದಲನೇ ಪದ A1 ಅಥವಾ ಎ ಅಂತಾದ್ರೂ ಕರಿಬಹುದು. ಸಾಮಾನ್ಯವಾಗಿ ಎ ಅಂತ ಕರಿತೀವಿ, A1. ನೆಕ್ಸ್ಟ್ ಇನ್ನೊಂದೇನ್ ನೋಡ್ತೀವಿ ನಾವಿಲ್ಲಿ, ಎರಡು ಪದಗಳ ನಡುವಿನ ಅಂತರವನ್ನ ನೋಡ್ತೀರಾ, ಹೌದಾ? ಇಲ್ಲಿ 4 ಮತ್ತು 2, ಎರಡನೇ ಪದ ಮತ್ತು ಮೊದಲನೇ ಪದದ ನಡುವಿನ ಅಂತರ ಎಷ್ಟು ಅಂತ ಕೇಳ್ತೀನಿ. ಅಂದ್ರೆ ಅಂತರವನ್ನ ನೋಡ್ತೀರಾ. ಆ ಅಂತರಕ್ಕೆ ನಾವೇನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ ಅಂತ ಕರೀತಾರೆ. ನೆನ್ಪಿಟ್ಕೊಳ್ರಿ, ಸಾಮಾನ್ಯ ವ್ಯತ್ಯಾಸ. ಹಾಗಾದ್ರೆ ಈ ಸಾಮಾನ್ಯ ವ್ಯತ್ಯಾಸವನ್ನ ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಬಿ ಅಕ್ಷರದಿಂದ ಸೂಚಿಸ್ತಾರೆ. ಮೊದಲನೇ ಪದವನ್ನ ಎ ಅಥವಾ A1 ದಿಂದ ಸೂಚಿಸ್ತಾರೆ, ಸಾಮಾನ್ಯ ವ್ಯತ್ಯಾಸವನ್ನ ಬಿ ಅಕ್ಷರದಿಂದ ಸೂಚಿಸ್ತಾರೆ. ಹಾಗಾದ್ರೆ ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ಇಲ್ಲ, ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿ. ಹಂಗಂದ್ರೆ ಏನು? ಈಗ ನೋಡ್ರಿ, ಆಗ್ಲೇ ಇತ್ತಲ್ಲ 2, 4, 6, 8, 10 ಅಂತ ಇದೆ. ಓಕೆ, ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ, ಈಗ ಮೊದಲನೇ ಪದ ಎಷ್ಟಿದೆ? ಇದು ಮೊದಲನೇ ಪದ. ಓಕೆ, ಇದನ್ನ ಹೊರತುಪಡಿಸಿ ಎರಡನೇ ಪದವನ್ನ ಪಡಿಬೇಕಾದ್ರೆ ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸೋದ್ರಿಂದ ಮುಂದಿನ ಪದವನ್ನ ಪಡಿತೀವಿ. ಹಂಗಂದ್ರೆ ಏನು? ಈಗ ನೋಡ್ರಿ, ಇಲ್ಲಿ 2 ಮತ್ತು 4 ಮತ್ತು 2ರ ಮಧ್ಯೆ ಎಷ್ಟು ಅಂತರ ಇದೆ? 2 ಇದೆ. 6 ಮತ್ತು 4ರ ಮಧ್ಯೆ ಅಂತರ ಎಷ್ಟಿದೆ? 2. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಹಂಗಂದ್ರೆ 2ಕ್ಕೆ 2ನ್ನ ಕೂಡಿಸೋದ್ರಿಂದ 4 ಸಿಕ್ತು. ಹಿಂದಿನ ಪದಕ್ಕೆ ಅಂದ್ರೆ ಈಗ 6 ಸಿಗ್ಬೇಕು, ನನಗೆ 3ನೇ ಪದ ಸಿಗ್ಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? A2ಗೆ ಒಂದು ನಿರ್ದಿಷ್ಟ ಪದವನ್ನ ಕೂಡಿಸ್ಬೇಕು. ನಿರ್ದಿಷ್ಟ ಪದ ಯಾವ್ದಿದೆ ಇಲ್ಲಿ? ಸಾಮಾನ್ಯ ವ್ಯತ್ಯಾಸ ಡಿ ಇದೆ. ಅಂದ್ರೆ 4 + 2 ಕೂಡಿದ್ರೆ A3 ಬರುತ್ತೆ. ಈ A3ಗೆ ಮತ್ತೆ ನಿರ್ದಿಷ್ಟ ಪದ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕೂಡಿದ್ರೆ ಮುಂದಿನ ಪದ ಬರುತ್ತೆ, ಅದು A4. ನೆಕ್ಸ್ಟ್ ಮತ್ ಇದೇ ಪದಕ್ಕೆ ನಾನು ನಿರ್ದಿಷ್ಟ ಪದ ಯಾವ್ದಿದೆ ಇಲ್ಲಿ? ಸಾಮಾನ್ಯ ವ್ಯತ್ಯಾಸ 2. 8 + 2 ಕೂಡಿದ್ರೆ 10, ಇದು A5. ಹೌದಾ? ಹಂಗಂದ್ರೆ ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ಮೊದಲ ಪದವನ್ನ ಹೊರತುಪಡಿಸಿ ಮುಂದಿನ ಪದವನ್ನ ಪಡೆಯಲು ಅದರ ಹಿಂದಿನ ಪದಕ್ಕೆ, ಅಂದ್ರೆ ಈ ಪದ ಪಡಿಬೇಕು ಅಂದ್ರೆ ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ತೀರಾ. A3 ಮುಂದಿನ ಪದ, ಈ ಪದವನ್ನ ಪಡಿಬೇಕು ಅಂದ್ರೆ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ತೀರಾ. ಮುಂದಿನ ಪದವನ್ನ ಪಡೆಯಲು ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ತೀರಾ. ಅವಾಗ ನಮಗೆ ಒಂದು ಶ್ರೇಣಿ ಬರುತ್ತೆ, ಸಂಖ್ಯಾ ಪಟ್ಟಿ ಬರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿ. ನಿರ್ದಿಷ್ಟ ಸಂಖ್ಯೆ ಕೂಡಿಸೋದು ಅಂತಂದ್ರೆ ಏನನ್ನ ಕೂಡಿಸ್ತೀರಾ ನೀವಿಲ್ಲಿ? ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ತೀರಾ, ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕೆಲವು ಉದಾಹರಣೆ ಇದೆ. ಓಕೆ, ಸಮಾಂತರ ಶ್ರೇಣಿಗೆ ಕೆಲವೊಂದು ಉದಾಹರಣೆ ಇದೆ. ಏನಂತ ಇದೆ ಇಲ್ಲಿ ನೋಡ್ರಿ, ಒಂದು ಪಟ್ಟಿ ಇದೆ, ಇಲ್ಲಿ ಶ್ರೇಣಿ ಇದೆ. 1, 2, 3, 4 ಅಂತ ಇದೆ. ಇಲ್ಲಿ ಪ್ರತಿ ಪದವು ಅದರ ಹಿಂದಿನ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ? ಇದಕ್ 1ಕ್ಕಿಂತ 2 ಎಷ್ಟು ಹೆಚ್ಚಾಗಿದೆ? ಅಂದ್ರೆ ಇದ್ರ ಅಂತರ ಎಷ್ಟು? 1. ಇಲ್ಲಿ ಅಂತರ ಎಷ್ಟು? 3 ಮತ್ತು 2ರ ನಡುವಿನ ಅಂತರ 1. 4 ಮತ್ತು 3ರ ನಡುವಿನ ಅಂತರ 1. ಅಂದ್ರೆ ಏನಂತ ಹೇಳ್ತೀವಿ? ಪ್ರತಿ ಪದವು ಹಿಂದಿನ ಪದಕ್ಕಿಂತ 1 ಹೆಚ್ಚಾಗಿದೆ. ಹೌದಾ? ಇದೇ ತರ ನೀವು ಎಷ್ಟು ಸಂಖ್ಯೆಗಳು ಬೇಕಾದ್ರೂ ಬರೀಬಹುದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 100, 70, 40, 10 ಅಂತ ಇದೆ. ಓಕೆ, ಇಲ್ಲಿ ಪ್ರತಿ ಪದವು ಎಷ್ಟು ಕಡಿಮೆ ಇದೆನೋ ಹೆಚ್ಚು ಇರ್ಬೋದು, ಕಡಿಮೆನೂ ಇರ್ಬೋದು, ಬರೀ ಹೆಚ್ಚಿರ್ಬೇಕಂತಿಲ್ಲ. ಓಕೆ, ಆದ್ರೆ ಏನು ಅಂತರ ಮಾತ್ರ ಸಮ ಇರ್ಬೇಕು. ಈಗ ಎರಡನೇ ಪದಕ್ಕೆ ಮೊದಲನೇ ಪದವನ್ನ ಕಳೆದ್ರೆ ಎಷ್ಟು ಬಂತು? 30. ಓಕೆ, 30. 100ರಲ್ಲಿ 70ನ್ನ ಕಳೆದ್ರೆ 30. 70ರಲ್ಲಿ 40ನ್ನ ಕಳೆದ್ರೆ ಎಷ್ಟು ಬಂತು? 30. 40 ಮತ್ತು 10ರನ್ನ ಕಳೆದ್ರೆ 30. ಹಾಗಾದ್ರೆ ಇವುಗಳ ನಡುವಿನ ಅಂತರ ಎಷ್ಟಿದೆ? 30. ಅಂದ್ರೆ ಇಲ್ಲಿ ಪ್ರತಿ ಪದವು ಅದರ ಹಿಂದಿನ ಪದಕ್ಕಿಂತ 70 ಅದರ ಹಿಂದಿನ ಪದಕ್ಕಿಂತ 30 ಕಡಿಮೆ ಇದೆ. 40 ಅದರ ಹಿಂದಿನ ಪದಕ್ಕಿಂತ 30 ಕಡಿಮೆ ಇದೆ. 10 ಅದರ ಹಿಂದಿನ ಪದಕ್ಕಿಂತ 30 ಕಡಿಮೆ ಇದೆ. ಹೌದಾ? ನೆಕ್ಸ್ಟ್ ಈ ಉದಾಹರಣೆಯಲ್ಲಿ ನೋಡ್ರಿ, ಇದು ಹೆಂಗ್ ಬಂತು? ಇಲ್ಲಿ ನೋಡ್ರಿ, -3, -2, -1 ಅಂತ ಇದೆ. ಓಕೆ, ಅಲ್ಲೇನ್ ಮಾಡಿದೀವಿ ನಾವು? -3, -2, -1 0 ಅಂತ ಇದೆ.
ಇಲ್ಲಿ ಪ್ರತಿ ಪದವನ್ನ ಪಡಿಬೇಕಾದ್ರೆ ಎಷ್ಟರಿಂದ ಕೂಡ್ಸಿದೀವಿ ನಾವು? 1ರಿಂದ. 1ರಿಂದ. ಈಗ ನೋಡ್ರಿ, ಇದು ಮೊದಲ ಪದವನ್ನ ಹೊರತುಪಡಿಸಿ ಮೊದಲ ಪದ ಹಂಗೆ ಬರೀರಿ. ಎರಡನೇ ಪದಕ್ಕೆ ಅಂದ್ರೆ -3 ಪ್ಲಸ್ 1 ಮಾಡಿದ್ರೆ ಎಷ್ಟು ಬಂತು? -3 ಒಂದನ್ನ ಕಳೆದ್ರೆ -2 ಬಂತು. ಓಕೆ, ನೆಕ್ಸ್ಟ್ ಈ -2ಕ್ಕೆ +1 ಮಾಡ್ರಿ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಹಾಗಾಗಿ -2ರಲ್ಲಿ ಒಂದನ್ನ ಕಳೆದ್ರೆ ಎಷ್ಟು ಬಂತು? -1. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಹಾಗಾಗಿ ಎಷ್ಟು ಬಂತಿದು? -1. ನೆಕ್ಸ್ಟ್ -1 ಮತ್ತೆ ಅದೇ ಸಂಖ್ಯೆಯಿಂದ ಕೂಡಿಸ್ತೀವಿ, ಹೌದಾ? ಒಂದನ್ನ ಕೂಡಿದ್ರೆ ಎಷ್ಟು? ಮೈನಸ್ ಪ್ಲಸ್ ಕ್ಯಾನ್ಸಲ್ ಆಗತ್ತೆ, 1ರಲ್ಲಿ ಒಂದನ್ನ ಕಳೆದ್ರೆ 0 ಬಂತು. ಶ್ರೇಣಿ ಸಿಕ್ತು, ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, 3 ಅಂತ ಇದೆ. ಪ್ರತಿಯೊಂದು ಸಂಖ್ಯೆಯ ಮಧ್ಯದ ಅಂತರ ಎಷ್ಟಿದೆ ಹೇಳಿ ನೋಡೋಣ. ಎಸ್ ಮ್ಯಾಮ್ ಅಂತರ ಇಲ್ಲ. ಎಷ್ಟಿದೆ? 3 3 3 3 ಅಂತ ಇದೆ. ಅಂತರ ಇಲ್ಲ ಅಂತಂದ್ರೆ ಅರ್ಥ ಏನು? ಅಂತರ ಇಲ್ಲ ಅಂತಂದ್ರೆ ಎರಡನೇ ಪದದಲ್ಲಿ ಮೊದಲನೇ ಪದವನ್ನ ಕಳೀರಿ, ಎಷ್ಟು ಬಂತು? 3 - 3 0. ಮೂರನೇ ಪದದಲ್ಲಿ ಎರಡನೇ ಪದವನ್ನ ಕಳೀರಿ, ಎಷ್ಟು ಬಂತು? 0. ನಾಲ್ಕನೇ ಪದದಲ್ಲಿ ಮೂರನೇ ಪದವನ್ನ ಕಳೀರಿ, ಎಷ್ಟು ಬಂತು? 0. ಹಾಗಾಗಿ ಪ್ರತಿ ಪದಕ್ಕೆ ನಾವು ಎಷ್ಟನ್ನ ಕೂಡಿಸೋದ್ರಿಂದ ಮುಂದಿನ ಪದ ಸಿಕ್ಕಿದೆ ನಮ್ಗೆ? 3 + 0 ಅಂದ್ರೆ 3. 3 + 0 ಅಂತಂದ್ರೆ 3. 3 + 0 ಅಂದ್ರೆ 3. ಮತ್ ಹಿಂಗೆ ನೀವು ಎಷ್ಟು ಬೇಕಾದ್ರೂ 0 ಮಾಡಿದ್ರೆ 3 3 3ನೇ ಬರತ್ತೆ, ಹೌದಾ? ನೆಕ್ಸ್ಟ್ ಇದನ್ನ ನೋಡಿದ್ರೆ ಇಲ್ಲಿ -1 -1.5 ಅಂತ ಇದೆ. ಇದು ಈ ಶ್ರೇಣಿಗೆ ನಾವೇನ್ ಮಾಡಿದೀವಿ? ಪ್ರತಿ ಪದವನ್ನು ಅದರ ಹಿಂದಿನ ಪದಕ್ಕೆ -0.5 ಅನ್ನ ಕೂಡಿಸೋದ್ರಿಂದ ಸಿಕ್ಕಿದೆ ನಮ್ಗೆ. ಹೆಂಗ್ರಿ? ಇಲ್ಲಿ ನೋಡ್ರಿ ಏನಂತ ಇದೆ ನಮ್ ಶ್ರೇಣಿ ಇಲ್ಲಿ? -1 -1.5 -2.0 -2.5 ಅಂತ ಇದೆ. ಓಕೆ, ಈಗ ಮೊದಲನೇ ಪದ -1ಕ್ಕೆ -0.5 ಅನ್ನ ಕೂಡಿಸ್ರಿ, ಎಷ್ಟು ಬಂತು? ಎಷ್ಟು ಬಂತು? 1 -1.5 0.5. ಓಕೆ, ಇಲ್ಲೂ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ, ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 0.5 ಆಗತ್ತೆ. ಎಷ್ಟು ಬಂತಿದ್ದು? ಇದು 5, ಇದು 1, ಹೌದಾ? ಎರಡು ಕಡೆ ಮೈನಸ್ ಇರೋದ್ರಿಂದ ಕೂಡ್ತೀರಾ, ಹಾಗಾಗಿ ಎಷ್ಟು ಬಂತು? -1.5 ಬಂತು. ನೆಕ್ಸ್ಟ್ -1.5 ಈ ಪದಕ್ಕೆ ಮತ್ತೆ -0.5 ಅನ್ನ ಕೂಡಿಸಿದ್ರೆ ಎಷ್ಟು ಬಂತು? ಇದನ್ನ ಹೆಂಗ್ ಕಂಡುಹಿಡಿಯೋದು? ಇದನ್ನ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ ಪ್ರತಿಯೊಂದು ಪದದ ಮಧ್ಯೆ ಅಂತರ ಎಷ್ಟಿದೆ ನೋಡ್ಕೊಳ್ರಿ, ಅದು ಆ ಪದವನ್ನ ಕೂಡಿಸೋದ್ರಿಂದ ಮುಂದಿನ ಪದ ಸಿಗತ್ತೆ. ಓಕೆ, ನೆಕ್ಸ್ಟ್ -1.5ಗೆ -0.5 ಅನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ನಮ್ಗೆ? -2.0 ಬರುತ್ತೆ. -2.0ಗೆ ಮತ್ತೆ -0.5 ಅನ್ನ ಕೂಡಿಸಿದ್ರೆ -2.5 ಬರುತ್ತೆ. ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಹಾಗಾದ್ರೆ ಇಲ್ಲಿ ನಾವು ಏನ್ ನೋಡ್ಬೇಕು ಅಂತಂದ್ರೆ, ಇಲ್ಲಿ ಒಂದು ಸ್ಥಿರ ಸಂಖ್ಯೆಯನ್ನ ಕೂಡಿದ್ರೆ ಇರ್ಬೋದು, ಕಳೆದ್ರೆ ಇರ್ಬೋದು, ಅಥವಾ ಕೆಲವೊಂದ್ಸತಿ ಗುಣಿಸಿದ್ರು ಇರ್ಬೋದು, ಹೌದಾ? ಆ ಕ್ರಿಯೆಯನ್ನ ಮಾಡಿದ್ರಿಂದ ನಮ್ಗೆ ಮುಂದಿನ ಸಂಖ್ಯೆ ಸಿಗತ್ತಾ ಹೋಗತ್ತೆ. ಹಾಗಾದ್ರೆ ಆ ಸ್ಥಿರ ಸಂಖ್ಯೆಗೆ ನಾವೇನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ. ಅಂದ್ರೆ ಎರಡು ಪದಗಳ ಮಧ್ಯದ ಅಂತರಕ್ಕೆ, ಸ್ಥಿರವಾದ ಅಂತರಕ್ಕೆ ನಾವೇನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ. ಅದು ಧನ ಇರ್ಬೋದು, ಋಣಾತ್ಮಕ ಇರ್ಬೋದು, ಅಥವಾ ಶೂನ್ಯ ಇರ್ಬೋದು. ಇಲ್ಲಿ ನೋಡ್ರಿ, 1 ಧನಾತ್ಮಕ ಇದೆ, 30 ಋಣಾತ್ಮಕ ಇದೆ, ಕಡಿಮೆ ಕಳಿತೀವಿ. ಇಲ್ಲಿ -0.5. ಓಕೆ, ಇಲ್ಲಿ ಕೂಡಿಸ್ತೀವಿ, ಬಟ್ ಇಲ್ಲಿ 30 ಕಡಿಮೆ ಇದೆ, ಕಳೀತಾ ಹೋಗ್ತೀವಿ. ಇಲ್ಲಿ ಕೂಡ್ತೀವಿ, ಇಲ್ಲಿ 0 ಇದೆ. ಹಾಗಾದ್ರೆ ನಮ್ಮ ಸಾಮಾನ್ಯ ವ್ಯತ್ಯಾಸ ಧನಾತ್ಮಕ ಇರಬಹುದು, ಅಥವಾ ಋಣಾತ್ಮಕ ಇರ್ಬೋದು, ಅಥವಾ ಶೂನ್ಯ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು. ಬಟ್ ಒಂದೇನ್ ಕಂಡೀಷನ್? ಪ್ರತಿಯೊಂದು ಪದದ ನಡುವಿನ ಅಂತರ ಮಾತ್ರ ಸಮ ಇರ್ಬೇಕು. ಓಕೆ, ಅಂದಾಗ ಅದನ್ನ ನಾವೇನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ. ಓಕೆ, ಸಾಮಾನ್ಯ ವ್ಯತ್ಯಾಸ. ಅದನ್ನ ನಾವು D ಇಂದ ಸೂಚಿಸ್ತೀವಿ, ಸಾಮಾನ್ಯ ವ್ಯತ್ಯಾಸ ಅಂತ ಕರೀತಾರೆ. ಓಕೆ, ಈಗ ಸಮಾಂತರ ಶ್ರೇಣಿಯಲ್ಲಿ 2 ರೀತಿಯ ಶ್ರೇಣಿಗಳನ್ನ ನೋಡ್ತೀವಿ ನಾವು. ಓಕೆ, ಸಮಾಂತರ ಶ್ರೇಣಿ ಅಂತಂದ್ರೆ
ಆ ಶ್ರೇಣಿಯ ಆ ಸಂಖ್ಯೆಗಳ ಪಟ್ಟಿಯ ನಡುವಿನ ಅಂತರ ಏನಿರುತ್ತಲ್ಲ, ಪ್ರತಿಯೊಂದು ಪದಗಳ ನಡುವಿನ ಅಂತರ ಸಮವಾಗಿರುತ್ತೆ. ಆ ಸಮಾಂತರ ಶ್ರೇಣಿಯಲ್ಲಿ ಎರಡು ರೀತಿಯ ಶ್ರೇಣಿಗಳನ್ನ ನೋಡ್ತೀರಾ. ಒಂದು ಪರಿಮಿತ ಸಮಾಂತರ ಶ್ರೇಣಿ, ಮತ್ತೊಂದು ಅಪರಿಮಿತ ಸಮಾಂತರ ಶ್ರೇಣಿ. ಹಾಗಾದ್ರೆ ಪರಿಮಿತ ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ಹೆಸರೇ ಹೇಳುತ್ತೆ ನಿಮ್ಗೆ. ಪರಿಮಿತ ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ಓಕೆ, ಪರಿಮಿತ ಅಂತಂದ್ರೆ ಪರಿಮಿತ ಸಮಾಂತರ ಶ್ರೇಣಿ. ಒಂದು ಸಮಾಂತರ ಶ್ರೇಣಿಯು ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನ ಮಾತ್ರ ಹೊಂದಿದ್ದರೆ, ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನ ಮಾತ್ರ ಹೊಂದಿದ್ದರೆ ಅದು ಪರಿಮಿತ ಸಮಾಂತರ ಶ್ರೇಣಿ. ಇಲ್ಲಿ ಇಂಪಾರ್ಟೆಂಟ್ ಕಂಡೀಷನ್ ಏನಪ್ಪಾ ಅಂದ್ರೆ, ಪರಿಮಿತ ಸಮಾಂತರ ಶ್ರೇಣಿಗೆ ಕೊನೆಯ ಪದ ಇರತ್ತೆ. ಓಕೆ, ಕೊನೆಯ ಪದ ಅಂತಂದ್ರೆ ಏನು ಹೇಳ್ತೀನಿ ನೋಡ್ರಿ. ಕೊನೆಯ ಪದ ಇರತ್ತೆ. ಕೊನೆಯ ಪದ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಹಾಗಾದ್ರೆ ಅಪರಿಮಿತ ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ಒಂದು ಸಮಾಂತರ ಶ್ರೇಣಿಯು ಅಪರಿಮಿತ ಪದಗಳ ಸಂಖ್ಯೆಯನ್ನ ಹೊಂದಿದ್ದರೆ ಅದನ್ನ ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರೀತಾರೆ. ಇಲ್ಲಿ ಈ ಅಪರಿಮಿತ ಸಮಾಂತರ ಶ್ರೇಣಿಗೆ ಕೊನೆಯ ಪದ ಇರೋದಿಲ್ಲ. ಇಲ್ಲಿ ಕೊನೆಯ ಪದ ಇರತ್ತೆ, ಇಲ್ಲಿ ಕೊನೆಯ ಪದ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ 3, 6, 9 ಅಂತ ತಗೋತೀರಾ. ಓಕೆ, 12. ಇಲ್ಲಿ ಪ್ರತಿಯೊಂದು ಸಂಖ್ಯೆಯ ನಡುವಿನ ಅಂತರ ಎಷ್ಟಿದೆ? 3, 3, 3 ಇದೆ. ಹಾಗಾಗಿ ಇದು ಒಂದು ಸಮಾಂತರ ಶ್ರೇಣಿ, ಒಪ್ಕೋತೀವಿ. ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ನಾನೇನಾದ್ರೂ ಇದನ್ನ 100 ಪದಗಳವರೆಗೆ ಅಂತ ಕೊಟ್ಟೆ ಅಂತ ತಿಳ್ಕೊಳ್ರಿ. 100 ಪದಗಳವರೆಗೆ 100 ಪದಗಳವರೆಗೆ ಅಂತಂದ್ರೆ ಒಂದು ನಿರ್ದಿಷ್ಟವಾಗಿ ಒಂದು ಸಂಖ್ಯೆಯನ್ನ ಹೇಳ್ತಾ ಇದ್ದೀನಿ ನಾನಿಲ್ಲಿ, ಇಲ್ಲಿಯವರೆಗೆ ಅಂತ. ಹೌದಾ? ಆಗ ಏನಾಗತ್ತೆ? ಇದು ಪರಿಮಿತ ನಿರ್ದಿಷ್ಟ ಸಂಖ್ಯೆವರೆಗೆ ಅಂದ್ರೆ ಕೊನೆಯ ಪದ 100 ಅಂತ ಹೇಳಿದೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಪರಿಮಿತ ಸಮಾಂತರ ಶ್ರೇಣಿ. ಓಕೆ, ಇದಕ್ಕೆ ಏನಂತ ಕರೀತಾರೆ? ಪರಿಮಿತ ಸಮಾಂತರ ಶ್ರೇಣಿ. ಒಂದ್ ವೇಳೆ ಕೊನೆಯ ಪದ ಗೊತ್ತಿಲ್ಲ, ಹಾಗೆ ಇನ್ಫಿನಿಟಿ ವರೆಗೂ ನಾವು ಹೇಳಿದ್ವಿ, ಎಲ್ಲಿವರೆಗೂ ಅಂತ ನಮ್ಗೆ ಗೊತ್ತಿಲ್ಲ, ಅಂತ ಶ್ರೇಣಿಗೆ ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ 2, 4, 6, 8 ಅಂತ ಇತ್ತಲ್ಲ, ಹೀಗೆ ನಾನು ಕಂಟಿನ್ಯೂ ಮಾಡಿ ಎಷ್ಟು ಬೇಕಾದ್ರೂ ಸಂಖ್ಯೆಗಳು ಬರಿಬಹುದು. ಇಲ್ಲಿವರೆಗೂ ಅಂತ ಹೇಳಿಲ್ಲ, ನಿರ್ದಿಷ್ಟವಾಗಿ ಹೇಳಿಲ್ಲ, ಎಲ್ಲಿವರೆಗೂ ಬೇಕಾದ್ರೂ ನೀವು ಬರಿಬಹುದು. ಇಂತಹ ಸಂಖ್ಯಾ ಶ್ರೇಣಿಗೆ ನಾವೇನಂತ ಕರಿತೀವಿ? ಅಪರಿಮಿತ ಸಮಾಂತರ ಶ್ರೇಣಿ. ಎಂತ ಸಮಾಂತರ ಶ್ರೇಣಿ ಇದು? ಅಪರಿಮಿತ ಸಮಾಂತರ ಶ್ರೇಣಿ. ಹಾಗಾದ್ರೆ ಸಮಾಂತರ ಶ್ರೇಣಿ, ನಮ್ಗೆ ಸಮಾಂತರ ಶ್ರೇಣಿ ಅಂದ್ರೆ ಏನ್ ಗೊತ್ತಾಯ್ತು? ಮೊದಲನೇ ಪದ ಅಂದ್ರೆ ಏನ್ ಗೊತ್ತಾಯ್ತು? ಸಾಮಾನ್ಯ ವ್ಯತ್ಯಾಸ ಅಂತಂದ್ರೆ ಏನ್ ಗೊತ್ತಾಯ್ತು? ನೆಕ್ಸ್ಟ್ ಸಮಾಂತರ ಶ್ರೇಣಿಯಲ್ಲಿ 2 ವಿಧಗಳು ಗೊತ್ತಾಯ್ತು. ಪರಿಮಿತ ಸಮಾಂತರ ಶ್ರೇಣಿ, ಅಪರಿಮಿತ ಸಮಾಂತರ ಶ್ರೇಣಿ. ನೆಕ್ಸ್ಟ್ ನಾವೇನ್ ನೋಡ್ಬೇಕು? ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ನೋಡ್ರಿ, ಸಮಾಂತರ ಶ್ರೇಣಿಯ ಮೊದಲ ಪದ ಏನಾಗಿರ್ಲಿ? A1 ಆಗಿರಲಿ. ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಓಕೆ, A1 ಆಗಿರಲಿ. ಎರಡನೇ ಪದವನ್ನ A2 ಅಂತ ಕರಿತೀವಿ. ಅದೇ ತರ ನೀವು n ವರೆಗೂ ಬರಿತಾ ಹೋದ್ರೆ ಅದನ್ನ ನಾವೇನಂತ ಕರಿತೀವಿ? AN ಅಂತ ಕರಿತೀವಿ. ಆಗ ಸಮಾಂತರ ಶ್ರೇಣಿ ಹೆಂಗಾಗತ್ತೆ? ಮೊದಲನೇ ಪದ A1, ಎರಡನೇ ಪದ A2, ಮೂರನೇ ಪದ A3, ನಾಲ್ಕನೇ ಪದ A4. ಇದೇ ತರ ನೀವು n ಪದಗಳವರೆಗೆ ಬರೆದ್ರೆ ಅದನ್ನ ಏನಂತ ಕರಿತೀವಿ? AN ಅಂತ ಕರಿತೀವಿ. ಓಕೆ, ಎಷ್ಟನೇ ಪದ ಅಂದ್ರೆ ಕೆಳಗೆ ಇಷ್ಟನೇ ಪದ, ಒಂದನೇ ಪದ, ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ ಅಂತ ಹೇಳ್ತೀರಾ. ಆದ್ರೆ ಈ ಪದ ನಾಲ್ಕನೇ ಪದದ ಬೆಲೆ ಏನು ಅಂತಂದ್ರೆ ನಿಮ್ಗೆ ಇಲ್ಲಿ ಸಿಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವ್ ಆಗ್ಲೇ ನೋಡಿದ್ವಿ 3, 6, 9, 12 ಅಂತ ಹೇಳಿದೆ. ಹೌದಾ? ಈಗ ಇದನ್ನ ನಾವು A1 ಅಂತ ಕರಿತೀವಿ. ಎಷ್ಟನೇ ಪದ ಇದು? ಒಂದನೇ ಪದ. ಒಂದನೇ ಪದದ ಬೆಲೆ ಏನಿದೆ? A1 ಎಷ್ಟಿದೆ? 3. ಎರಡನೇ ಪದ ಅಂದ್ರೆ ಇದನ್ನ n ಅಂತ ಕರಿತೀವಿ. ಎರಡನೇ ಪದ ಅಂತಂದ್ರೆ n ಬೆಲೆ 2, ಅದ್ರ ಬೆಲೆ ಏನಿದೆ? A2 ಇದೆ. ಮೂರನೇ ಪದದ ಬೆಲೆ ಏನಿದೆ? 9 ಇದೆ. ಅದನ್ನ A3 ಅಂತ ಕರಿತೀರ. ನಾಲ್ಕನೇ ಪದದ ಬೆಲೆಯನ್ನ A4 ಅಂತ ಕರಿತೀರ. ಅದೇ ರೀತಿ n-ನೇ ಪದದ ಬೆಲೆಯನ್ನ AN ಅಂತ ಕರಿತೀರ. ಹೌದಾ? ಹಾಗಾದ್ರೆ ಇದು ಆ ಸಂಖ್ಯೆಯ ಸ್ಥಾನವನ್ನ ಹೇಳತ್ತೆ, ಇದು ಸಂಖ್ಯೆಯ ಬೆಲೆಗಳನ್ನ ಹೇಳತ್ತೆ. ಎಷ್ಟು ಬೆಲೆ? ಒಂದನೇ ಪದದ ಬೆಲೆ ಎಷ್ಟಿದೆ? 3. ಎರಡನೇ ಪದದ ಬೆಲೆ ಎಷ್ಟಿದೆ? 6. ಅದನ್ನ A1, A2, A3 ಅಂತ ಹೇಳ್ತೀರಾ. ಹಾಗೆ n-ನೇ ಪದದ ಬೆಲೆ ಎಷ್ಟು? ಅದು AN ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯನ್ನ ನೀವು ಈ ತರ A1, A2, A3, A4 ಅಂತ ಬರೆದ್ರೆ ಅಂತ ತಿಳ್ಕೊಳ್ರಿ.
ಆವಾಗ A1 A2 A3 ಅದೇ ತರ ನೀವು ಕಂಟಿನ್ಯೂ ಮಾಡಿದ್ರೆ AN ವರೆಗೂ ಬರಿತೀರಾ. ಆಗ ಇಲ್ಲಿ ನಾವೇನು ಅಬ್ಸರ್ವ್ ಮಾಡ್ಬೇಕು, A2 minus A1 is equal to A3 minus A2. ಓಕೆ, A2 minus A1 is equal to A3 minus A2. ಹೀಗೆ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ ಇದು AN plus 1 minus AN ಆಗಿರುತ್ತೆ. ಇದನ್ನ ನಾವೇನಂತ ಕರಿತೀವಿ, D ಅಂತ ಕರಿತೀವಿ. ಹಿಂಗಂದ್ರೆ ಏನು ಅರ್ಥ ಆಗ್ಲಿಲ್ಲ ಮೇಡಮ್? ಓಕೆ, ಈಗ ನೋಡ್ರಿ, ನಾವ್ ಆಗ್ಲೇನೆ ತಗೊಂಡಿದ್ವಿ ಒಂದ್ ಸಮಾಂತರ ಶ್ರೇಣಿ 6 9 12 ಅಂತ ಇದೆ. ಓಕೆ, ಈಗ ನೋಡ್ರಿ, A2 ಅಂತಂದ್ರೆ ಎಷ್ಟಿದೆ ಬೆಲೆ ಇಲ್ಲಿ? ಇದು A1, ಇದು A1, ಇದು A2, ಇದು A3, ಇದು A4, ರೈಟ್? ಈಗ A2 ಮೈನಸ್ A1, A2 ಬೆಲೆ ಎಷ್ಟಿದೆ? A2 ಬೆಲೆ ಎಷ್ಟಿದೆ ಇಲ್ಲಿ? ಇದು A2 ಬೆಲೆ 6. A2 ಬೆಲೆ ಎಷ್ಟಿದೆ? 6. ಈಗ A2 ಮೈನಸ್ A1 ಮಾಡ್ತಾ ಇದ್ದೀವಿ. A2 ಬೆಲೆ ಎಷ್ಟಿದೆ? 6. A1 ಬೆಲೆ ಎಷ್ಟಿದೆ? 3. 3. 6ರಲ್ಲಿ 3 ಕಳೆದ್ರೆ ಎಷ್ಟು ಬಂತು? 3. ವೆರಿ ಗುಡ್. ಈಗ A3 ಮೈನಸ್ A2 ಮಾಡೋಣ. A3 ಬೆಲೆ ಎಷ್ಟಿದೆ ಹೇಳ್ರಿ ನೋಡೋಣ? 9. A2 ಬೆಲೆ ಎಷ್ಟಿದೆ? 6. ಎಷ್ಟು ಬಂತು? 9ರಲ್ಲಿ 6 ಕಳೆದ್ರೆ 3. ಅದೇ ತರ ನೀವೇನಾದ್ರೂ A4 ಮೈನಸ್ A3 ಮಾಡಿದ್ರಿ ಅಂತ ತಿಳ್ಕೊಳ್ರಿ. A4 ಎಷ್ಟಿದೆ? ಇಲ್ಲ, A4 ಎಷ್ಟಿದೆ? 12 ಇದೆ, ಹೌದಾ? ಇದು A3, ಇದು A4. 12 ಇದೆ. 12 ಮೈನಸ್ A3 ಬೆಲೆ ಎಷ್ಟಿದೆ? 9. 12ರಲ್ಲಿ 9 ಕಳೆದ್ರೆ ಎಷ್ಟು ಬಂತು? 3. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ A2 ಮೈನಸ್ A1 is equal to 3 ಬಂತು. A3 ಮೈನಸ್ A2 is equal to 3 ಬಂತು. ಓಕೆ, A4 ಮೈನಸ್ A3 is equal to 3 ಬಂತು. ಹೀಗೆ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ ಕೊನೆ ಪದ AN, ನೀವೇನ್ ಮಾಡ್ತೀರಾ? ಈ AN ಗೆ ಅದರ ಹಿಂದಿನ ಪದವನ್ನ ಮೈನಸ್ ಮಾಡ್ತೀರಾ. ಹಿಂದಿನ ಪದ ಯಾವುದು? AN ಪ್ಲಸ್ 1 ಮೈನಸ್ AN, ಹೌದಾ? ಹಾಗಾದ್ರೆ ಇದನ್ನ ನಾವೇನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ D ಅಂತ ಕರಿತೀವಿ. ಓಕೆ, D ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ? ನೀವು ಪೂರ್ತಿ ಚಾಪ್ಟರ್ ತುಂಬಾ D ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೆಂಗ್ ಮಾಡ್ಬೇಕು ನೆನ್ಪಿಟ್ಕೊಳ್ರಿ. ಸಾಮಾನ್ಯ ವ್ಯತ್ಯಾಸ D ಅನ್ನ A2 ಮೈನಸ್ A1 ದಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮೂರನೇ ಪದ ಕಂಡುಹಿಡಿಬೇಕಾದ್ರೆ A3 ಮೈನಸ್ A2 ಮಾಡ್ತೀರಾ. ನೆಕ್ಸ್ಟ್ ಪದ ಕಂಡುಹಿಡಿಬೇಕಾದ್ರೆ A4 ಮೈನಸ್ A3 ಮಾಡ್ತೀರಾ. ಓಕೆ, ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ D ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? A2 ಮೈನಸ್ A1. ಇಷ್ಟ ನೆನ್ಪಿಟ್ಕೊಂಡ್ಬಿಟ್ರಿ. ಓಕೆ, ಹಾಗಾದ್ರೆ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಇದು ಕೂಡ 1 ಅಂಕಕ್ಕೆ ಬರುತ್ತೆ. ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಆದ್ರೂ ಕೇಳ್ಬೋದು, 1 ಅಂಕದ ಪ್ರಶ್ನೆ ಎಲ್ಲಾದ್ರೂ ಕೇಳ್ಬೋದು. ಓಕೆ, ಸಾಮಾನ್ಯ ರೂಪ ಯಾವ ತರ ಇರುತ್ತೆ? ನಮ್ಮ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಜನರಲ್ ಫಾರ್ಮ್ ಹೆಂಗಿರುತ್ತೆ? A ಪ್ಲಸ್ T ನೆನ್ಪಿಟ್ಕೊಳ್ರಿ. A ಅಂತಂದ್ರೆ ಮೊದಲನೇ ಪದ. ಎರಡನೇ ಪದ ಹೆಂಗಿರತ್ತೆ? A ಪ್ಲಸ್ D. ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸಿದಾಗ ಎರಡನೇ ಪದ ಬರುತ್ತೆ, ಅದನ್ನ A ಪ್ಲಸ್ D ಅಂತ ಕರಿತೀವಿ. ಮೂರನೇ ಪದ ಹೆಂಗ್ ಸಿಗತ್ತೆ ನಿಮ್ಗೆ? A ಪ್ಲಸ್ 2D ಸಿಗತ್ತೆ. ನಾಲ್ಕನೇ ಪದ ಹೆಂಗ್ ಸಿಗತ್ತೆ? A ಪ್ಲಸ್ 3D ಸಿಗತ್ತೆ. ಇದು ನಮ್ಮ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಓಕೆ, ಚೆಕ್ ಮಾಡಿ ನೋಡೋಣ. ಇಲ್ಲಿ ನೋಡ್ರಿ, ಈಗ ಇಲ್ಲೇ ಇದೆ 3 6 9 12 ಅಂತ ಇದೆ. ಓಕೆ, ಒಂದ್ ನಿಮಿಷ. ಸಾಮಾನ್ಯ ರೂಪ ಹೆಂಗ್ ಚೆಕ್ ಮಾಡೋದು? ನಾವ್ ಹೇಳಿದ್ ಕರೆಕ್ಟ್ ಆಗ್ಬೇಕಲ್ಲ. A ಪ್ಲಸ್ T, A ಪ್ಲಸ್ 2D ಇದನ್ನ ಕೂಡ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. A ಪ್ಲಸ್ T, A ಪ್ಲಸ್ 2D ಹೆಂಗೆ ನೋಡ್ರಿ. ಓಕೆ, A ಈಗ 3 6 9 12 15 ಅಂತ ಇದೆ. ಇದೇ ತರ ಕಂಟಿನ್ಯೂ ಆಗತ್ತೆ. ಎಲ್ಲಿವರೆಗೂ? AN ವರೆಗೂ ಕಂಟಿನ್ಯೂ ಆಗತ್ತೆ. ಈಗ ಏನಂತ ಹೇಳತ್ತೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ? A ಪ್ಲಸ್ T. ಮೊದಲನೇ ಪದ ಏನು? A ಅಂದ್ರೆ 3. ನೆಕ್ಸ್ಟ್ ಪದ A ಪ್ಲಸ್ D. A ಪ್ಲಸ್ D ಅಂತಂದ್ರೆ D ಅಂತಂದ್ರೆ ಹೆಂಗ್ ಕಂಡು ಹಿಡಿತೀರಾ? D ಈಸ್ ಈಕ್ವಲ್ ಟು A2 ಮೈನಸ್ A1, ರೈಟ್? A2 ಎಷ್ಟಿದೆ? 6. A1 ಎಷ್ಟಿದೆ? 3. 6ರಲ್ಲಿ 3 ಕಳೆದ್ರೆ 3. ಹಾಗಾದ್ರೆ D ಎಷ್ಟಾಯ್ತು? 3. ಹೌದಾ?
ಮೂರು. ಹಾಗಾದ್ರೆ ಎ ಪ್ಲಸ್ ಡಿ ಮೂರನೇ ಪದ ಮೊದಲನೇ ಪದ 3 ಎ ಬರಿತೀರಾ. ಎ ಪ್ಲಸ್ ಡಿ ಅಂತಂದ್ರೆ ಎಗೆ 3 ಕೂಡಿಸ್ತೀರಾ. ಎ ಇದು ಎ. ಓಕೆ, ಎ ಪ್ಲಸ್ ಡಿ. ಎ ಅಂತಂದ್ರೆ 3, ಡಿ ಅಂದ್ರೆ 3. ಎಷ್ಟು ಬಂತು? 6. ನೆಕ್ಸ್ಟ್ ಎ ಪ್ಲಸ್ 2ಡಿ. ಎ ಅಂತಂದ್ರೆ 3 ಅಂತ ಇದೆ. ಎ ಇಸ್ ಈಕ್ವಲ್ ಟು 3 ಅಂತ ಇದೆ. ಎ ಪ್ಲಸ್ 2ಡಿ. 2 ಇಂಟು ಡಿ ಎಷ್ಟಿದೆ? 3 ಅಂತ ಇದೆ. ಓಕೆ, 3 ಪ್ಲಸ್ 2 3 6. 6 ಪ್ಲಸ್ 3 9. ಹೌದಾ? ನೆಕ್ಸ್ಟ್ ಎ ಪ್ಲಸ್ 3ಡಿ. ಎ ಪ್ಲಸ್ 3ಡಿ. ಎ ಬೆಲೆ ಎಷ್ಟಿದೆ? 3. 3. ಡಿ ಬೆಲೆ ಎಷ್ಟಿದೆ? 3. 3 ಪ್ಲಸ್ 3 ಪ್ಲಸ್ 3 3 9. 9 ಪ್ಲಸ್ 3 12. ಹಾಗಾದ್ರೆ ನಮ್ಮ ಸಮಾಂತರ ಶ್ರೇಣಿ ಕರೆಕ್ಟ್ ಆಗಿ ಬಂತು. ಹೌದಾ? ಓಕೆ, ಹಾಗಾದ್ರೆ ನಮ್ಮ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಾಗತ್ತೆ? ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ, ಎ ಪ್ಲಸ್ 3ಡಿ. ಓಕೆ, ಜನರಲ್ ಫಾರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ, ಎ ಪ್ಲಸ್ 3ಡಿ. ಇದೇ ತರ ಕಂಟಿನ್ಯೂ ಆಗತ್ತೆ. ಎ ಪ್ಲಸ್ ಎನ್ ಮೈನಸ್ ಎ ಪ್ಲಸ್ ಎನ್ ಪ್ಲಸ್ 1 ಮೈನಸ್ ಎ ಎನ್ ಆಗತ್ತೆ ಅದು. ಓಕೆ, ಈಗ ಇಲ್ಲಿ ಒಂದೇನ್ ನೆನ್ಪಿಟ್ಕೋಬೇಕು ನಾವು. ಮೊದಲನೇ ಪದವನ್ನ ಎ ಅಂತ ಕರಿತೀವಿ. ಸಾಮಾನ್ಯ ವ್ಯತ್ಯಾಸ ಹೆಂಗ್ ಕಂಡು ಹಿಡಿತೀರಾ? A2 ಮೈನಸ್ A1. ನೆಕ್ಸ್ಟ್ ಚೆಕ್ ಮಾಡ್ಬೇಕು ನೀವು, ಹೌದು ಸಮಾಂತರ ಶ್ರೇಣಿ ಹೌದೋ ಇಲ್ವೋ. ಆ ಲೆಕ್ಕಗಳು ಇದೆ. ಅವಾಗ ಹೆಂಗ್ ಚೆಕ್ ಮಾಡ್ತೀರಾ ನೀವು? ಇದು ಸಮಾಂತರ ಶ್ರೇಣಿ ಹೌದಾ ಇಲ್ವಾ ಅಂತ ಹೆಂಗ್ ಚೆಕ್ ಮಾಡ್ತೀರಾ? ಪ್ರತಿಯೊಂದು ಪದದ ಅಂತರವನ್ನ ಚೆಕ್ ಮಾಡ್ತೀರಾ. ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ಫಸ್ಟ್ ಚೆಕ್ ಮಾಡ್ತೀರಾ, 1 ಬೆಲೆ ಬರುತ್ತೆ. ನೆಕ್ಸ್ಟ್ A3 ಮೈನಸ್ A2 ಚೆಕ್ ಮಾಡ್ತೀರಾ, 1 ಬೆಲೆ ಬರುತ್ತೆ. ಇಲ್ಲಿ ಏನೋ ಬರುತ್ತೆ, ಎಕ್ಸ್ ಬರುತ್ತೆ. ಇಲ್ಲಿ ಕೂಡ ಏನೋ ಒಂದ್ ಬರುತ್ತೆ. ನೆಕ್ಸ್ಟ್ A4 ಮೈನಸ್ A3 ಚೆಕ್ ಮಾಡ್ತೀರಾ, ಇಲ್ಲಿ ಕೂಡ 1 ಬೆಲೆ ಬರುತ್ತೆ. ಇಲ್ಲಿ ಬಂದಂತಹ ಬೆಲೆಗಳು ಸಾಮಾನ್ಯ ವ್ಯತ್ಯಾಸಗಳು ಸಮ ಇದ್ರೆ ಅದು ಸಮಾಂತರ ಶ್ರೇಣಿ, ಸಮ ಇಲ್ಲ ಅಂತಂದ್ರೆ ಅದು ಸಮಾಂತರ ಶ್ರೇಣಿ ಅಲ್ಲ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ? ಓಕೆ, 1 ನಿಮಿಷ ಈ ಲೆಕ್ಕ ಮಾಡೋಣ ನಾವು. ಮ್ಯಾಮ್ ಎಸ್ ಮ್ಯಾಮ್, ಸ್ಕ್ರೀನ್ ಕಾಣ್ತಾ ಇಲ್ಲ. ಸ್ಕ್ರೀನ್ ಕಾಣ್ತಾ ಇಲ್ವಾ? ಸ್ಕ್ರೀನ್ ಶೇರಿಂಗ್ ಅಂತಾನೆ ಇದೆಯಲ್ಲ. 1 ನಿಮಿಷ. ಈಗ ಮ್ಯಾಮ್ ಇಲ್ಲ. ಯಾಕಪ್ಪ, ಇಲ್ಲಿ ಕರೆಂಟ್ ಇಲ್ಲ ಬೆಳಗ್ಗೆಯಿಂದ, ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಮಳೆ ತುಂಬಾ ಇದೆ. ಇಲ್ಲಿ ಸ್ಕ್ರೀನ್ ಶೇರಿಂಗ್ ಅಂತ ಇದೆ. ನಂಗೆ ಕರೆಕ್ಟ್ ತೋರಿಸ್ತಾ ಇದೆ, ನಿಮ್ಗೆ ಸ್ಕ್ರೀನ್ ಕಾಣ್ತಿಲ್ಲ. ವೇಟ್. ಈಗ ಮ್ಯಾಮ್ ಇಲ್ಲ. ಇಲ್ವಾ? ಓಕೆ, ಈಗ ಆಗ್ಲೇ ಬಿಡ್ಸಿದ ಅಲ್ಲಿವರೆಗೂ ಕಾಣಿಸ್ತಿತ್ತ? Yes, ma'am. ಈಗ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಕಾಣಿಸತ್ತೆ. ಎಷ್ಟ್ ಜನ ಕಾಣಿಸ್ತಾ ಇದೆ, ಎಷ್ಟ್ ಜನ ಕಾಣಿಸ್ತಾ ಇಲ್ಲ? ಕಾಣಿಸ್ತಾ ಇದೆ ಮ್ಯಾಮ್, ಅವ್ರೊಬ್ರಿಗೆ ಕಾಣಿಸ್ತಾ ಇಲ್ಲ. ಹೌದಾ? ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು. ಓಕೆ, ಎಸ್. ಈಗ ಇಲ್ಲಿ 2-3 ಲೆಕ್ಕ ಇದೆ. ಇದನ್ನ ಆಮೇಲೆ ಬಿಡ್ಸೋಣ. ಮುಂಚೆ ನಾವು ಫಸ್ಟ್ ಸಿಂಪಲ್ ಲೆಕ್ಕ ಬಿಡ್ಸೋಣ. ಇಲ್ಲಿ ನೋಡ್ರಿ, ಯೋಚನೆ ಮಾಡ್ರಿ. ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಅವ್ರು ಕೊಟ್ಟಿದ್ದಾರೆ. ಕೊಟ್ಟಾಗ ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನ ನಾವು ಬರಿಬೇಕು, ಕಂಡುಹಿಡಿಬೇಕು. ಓಕೆ, ಈಗ ಒಂದ್ಸತಿ ಏನ್ ಮಾಡಿರ್ತಾರೆ, ಸಮಾಂತರ ಶ್ರೇಣಿಯನ್ನ ಕೊಟ್ಟಿರ್ತಾರೆ. ಸಮಾಂತರ, ಈಗ ಫಾರ್ ಎಕ್ಸಾಂಪಲ್, ಓಕೆ, ಇಲ್ಲಿ ಯಾವ್ದೋ ಒಂದು ಸಮಾಂತರ ಶ್ರೇಣಿ ಇದೆ ಅಂತ ತಿಳ್ಕೊಡ್ರಿ. 1 2 3 4 ಇದು ಕೂಡ ಒಂದು ಸಮಾಂತರ ಶ್ರೇಣಿನೇ, ಯಾಕಂದ್ರೆ ಪ್ರತಿಯೊಂದು ಪದಗಳ ಅಂತರ ಸಮ ಇದೆ. ಈಗ ಒಂದ್ ಶ್ರೇಣಿಯನ್ನ ಕೊಟ್ಟಾಗ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡೀರಿ ಅಂತ ಹೇಳ್ತಾರೆ. ಅವಾಗ ಮೊದಲನೇ ಪದ ಎಷ್ಟಂತ ಬರೀತೀರಾ? A is equal to 1. ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡೀರಿ ಅಂದ್ರೆ ಹೆಂಗ್ ಮಾಡ್ತೀರಾ? A2 ಮೈನಸ್ A1 ಮಾಡ್ತೀರಾ. A2 ಎಷ್ಟಿದೆ? 2 2 ಮೈನಸ್ 1, ಸೊ 1 ಬಂತು. ಹೌದಾ? A is equal to 1, D is equal to 1. ನಮ್ಗೇನ್ ಕೇಳಿದಾರೆ? ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡೀರಿ ಅಂದ್ರೆ ಇಷ್ಟೇ ಕಂಡು ಬಿಟ್ಬಿಡ್ತೀರಾ. ಇಲ್ಲಿ ನಮ್ಗೇನ್ ಕೇಳಿದಾರೆ? ಇದನ್ನ ಕೊಟ್ಟಿದ್ದಾರೆ ಅವ್ರು ನಮ್ಗಿಲ್ಲಿ. ಓಕೆ, ಎ ಮತ್ತು ಡಿ ಅನ್ನ ಅವರೇ ಕೊಟ್ಟಿದ್ದಾರೆ. ನಮಗೆ ಇದನ್ನ ಬಳಸಿ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನ ಬರೀರಿ. ಈ ಶ್ರೇಣಿಯನ್ನ ನಾವು ಬರಿಬೇಕು. ಎ ಮತ್ತು ಡಿ ಅನ್ನ ಅವರೇ ಕೊಟ್ಟಿದ್ದಾರೆ.
ಹೆಂಗ್ ಕಂಡುಹಿಡಿತೀರಾ ನೋಡೋಣ. ಎಸ್, ಈಗ ಮೊದಲನೇ ಲೆಕ್ಕದಲ್ಲಿ ಎ ಎಷ್ಟಿದೆ? -2 ಅಂತ ಇದೆ. ಡಿ ಎಷ್ಟಿದೆ? 0 0 ಅಂತ ಇದೆ. ಓಕೆ, ಹಾಗಾದ್ರೆ ಎ ಮೊದಲನೇ ಪದ ಗೊತ್ತಾಯ್ತು, ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನ ಬರೆದ್ ಬಿಡ್ರಿ. ನಮ್ಮ ಶ್ರೇಣಿ ಸ್ಟಾರ್ಟ್ ಆಗೋದು ಎಲ್ಲಿಂದ? -2 ದಿಂದ ಸ್ಟಾರ್ಟ್ ಆಗತ್ತೆ. ಈಗ ನಮ್ಮ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನ್ ಹೇಳುತ್ತೆ? ಎ ಪ್ಲಸ್ ಡಿ, ಎ ಪ್ಲಸ್ 2d ಅಂತ ಹೇಳತ್ತಲ್ಲ, ಎ ಪ್ಲಸ್ 3d. ಓಕೆ, ನೆಕ್ಸ್ಟ್ ಎ ಪ್ಲಸ್ 4d ಈ ತರ ಬರತ್ತೆ. ಈಗ ಎ ಅಂದ್ರೆ -2 ಆಯ್ತಾ? ನೆಕ್ಸ್ಟ್ ಎ ಪ್ಲಸ್ ಡಿ ಮಾಡ್ರಿ. ಎ ಬೆಲೆ ಗೊತ್ತಿದೆ ನಮ್ಗೆ -2, ಡಿ ಬೆಲೆ ಕೂಡ ಗೊತ್ತಿದೆ 0 ಅಂತ ಗೊತ್ತಿದೆ. ಎಷ್ಟಾಯ್ತು ಇದು ಬೆಲೆ? -2 -2. ನೆಕ್ಸ್ಟ್ ಎ ಪ್ಲಸ್ 2d, ಎ ಎಷ್ಟಿದೆ? -2 ಇದೆ, ಪ್ಲಸ್ 2 ಇಂಟು ಡಿ ಬೆಲೆ ಎಷ್ಟಿದೆ? 0 0. ಹಾಗಾದ್ರೆ ಎಷ್ಟಾಗತ್ತೆ ಇದು? -2 ಪ್ಲಸ್ 2 ಇಂಟು 0 0 ಆಗತ್ತೆ. ಎಷ್ಟು ಬಂತಿದ್ದು ಬೆಲೆ? -2 -2. ನೆಕ್ಸ್ಟ್ ಎ ಪ್ಲಸ್ 3d ಮಾಡ್ರಿ. ಎ ಅಂದ್ರೆ 2 ಇದೆ, 3 ಇಂಟು ಡಿ ಅಂತಂದ್ರೆ 0 ಇದೆ. ಸೊ -2 ಪ್ಲಸ್ 3 ಇಂಟು 0 ಏನಾಗತ್ತೆ? 0 ಆಗತ್ತೆ. ಹಾಗಾಗಿ ಎಷ್ಟು ಬಂತಿದ್ದು? -2 -2. ವೆರಿ ಗುಡ್. ನೆಕ್ಸ್ಟ್ ಎ ಪ್ಲಸ್ 4d ಮಾಡ್ರಿ. -2 ಸೇಮ್ ಆನ್ಸರ್. ಓಕೆ, -2 4 ಇಂಟು 0 0ನೇ ಬರುತ್ತೆ. ಹಾಗಾಗಿ -2ನೇ ಬರುತ್ತೆ. ಮೊದಲ 4 ಪದಗಳನ್ನ ಬರೆಯೋಣ. ಓಕೆ, -2 ಎರಡನೇ ಪದ ಏನ್ ಬಂತ ನಮ್ಗಿಲ್ಲಿ? ಎ ಪ್ಲಸ್ ಡಿ, ಎ ಪ್ಲಸ್ ಡಿ ಇದು ಎ ಪ್ಲಸ್ ಡಿ. ಓಕೆ, ಎರಡನೇ ಪದ, ಇದು ಮೂರನೇ ಪದ, ಇದು ನಾಲ್ಕನೇ ಪದ, ಇದು ಐದನೇ ಪದ. ಓಕೆ, ಮೊದಲನೇ ಪದ -2 ಆಯ್ತು. ಎರಡನೇ ಪದ -2, ಮೂರನೇ ಪದ -2, ನಾಲ್ಕನೇ ಪದ -2, ಐದನೇ ಪದ ಸೇಮ್ ಈ ಕಂಡೀಷನ್. ತರ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಎ ಮತ್ತು ಡಿ ಅನ್ನ ಕೊಟ್ಟಾಗ ನೀವ್ ಯೋಚನೆ ಮಾಡ್ಬೇಕು. ಎ ನಮ್ಗ್ ಸಾಮಾನ್ಯ ರೂಪ ಗೊತ್ತು, ಎ ಪ್ಲಸ್ ಡಿ, ಎ ಪ್ಲಸ್ 2d. ಎ ಕೊಟ್ಟಿದ್ದಾರೆ, ಎ ಬರ್ಕೊಂಡ್ ಬಿಡೋಣ. ಎ ದಿಂದ ಸ್ಟಾರ್ಟ್ ಆಗತ್ತೆ. ನೆಕ್ಸ್ಟ್ ಸಂಖ್ಯೆ ಏನಾಗತ್ತೆ? ಪ್ರತಿಯೊಂದು ಸಂಖ್ಯೆಗೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸಿದ್ರೆ ನೆಕ್ಸ್ಟ್ ಸಂಖ್ಯೆ ಸಿಗತ್ತೆ. ಹೌದಾ? ಹಾಗಾಗಿ ನೀವು ಇದನ್ನ ಈ ತರಾನು ಮಾಡ್ಬೋದು, ಅಥವಾ ಪ್ರತಿಯೊಂದಕ್ಕೆ ಇದಕ್ಕೆ +0 ಮಾಡ್ತಾ ಹೋಗ್ರಿ, ಅವಾಗೂ ಸಿಗತ್ತೆ. -2 + 0 ಎಷ್ಟಾಯ್ತು? -2. ನೆಕ್ಸ್ಟ್ ಮತ್ತೆ ಎರಡನೇ ಪದಕ್ಕೆ ಮತ್ತೆ +0 ಮಾಡ್ರಿ. ಎಷ್ಟಾಯ್ತು? -2. ಇದಕ್ಕೆ ಮತ್ತೆ +0 ಮಾಡ್ರಿ. ಅಂದ್ರೆ ಪ್ರತಿಯೊಂದು ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ತಾ ಹೋದ್ರೆ ಕೂಡ ನಮ್ಗೆ ಮುಂದಿನ ಪದ ಸಿಗತ್ತೆ. ಓಕೆ, ಈಗ ನೆಕ್ಸ್ಟ್ ಹೇಳ್ರಿ ನೋಡೋಣ. a = -1 ಅಂತ ಇದೆ. d = a = -1, d = 1/2 ಅಂತ ಇದೆ. ಹಾಗಾದ್ರೆ ನಮ್ಮ ಶ್ರೇಣಿ ಸ್ಟಾರ್ಟ್ ಆಗೋದು ಎಲ್ಲಿಂದ? -1 ರಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪದಗಳನ್ನ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿತೀರಾ? ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸಿದ್ರೆ. ಓಕೆ, ಎಷ್ಟು ಬರುತ್ತೆ ಇದು? ಏನಿಲ್ಲ ಅಂದ್ರೆ 1 ಇರತ್ತೆ, ಓರೆ ಗುಣಾಕಾರ ಮಾಡ್ರಿ. -2 + 1 / 2. -2 ಅಲ್ಲಿ 1 ಕಳೆದ್ರೆ ಎಷ್ಟು ಬಂತು? -1. ಎಸ್, -2 ಅಲ್ಲಿ 1 ಕೂಡಿಸಿದ್ರೆ -1/2 ಬಂತು. ಓಕೆ, ಹಾಗಾದ್ರೆ ಎರಡನೇ ಪದ ಏನ್ ಬಂತು? -1/2. ಈಗ ಈ ಪದಕ್ಕೆ ಮತ್ತೆ ನೀವೇನ್ ಮಾಡಿ? ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ರಿ. -1/2 + 1/2 ಮಾಡಿದ್ರೆ ಎಷ್ಟು ಬಂತು? -1/2. ಒಂದ್ ನಿಮಿಷ, ಇಲ್ಲಿ -1/2 ಇದೆ, ಇಲ್ಲಿ +1/2 ಇದೆ. ಎರಡು ಕೂಡ ಭಿನ್ನರಾಶಿ ರೂಪದಲ್ಲಿದೆ. ಅಂಶ ಇದೆ, ಛೇದ ಇದೆ. ಛೇದಗಳೆರಡು ಸಮ ಇದೆ. ಸೊ ನಾವು ಛೇದವನ್ನ ಬರೆಯೋಣ. ಮೇಲೆ ಏನ್ ಉಳಿತು? -1 + 1 ಉಳಿತು. -1 + 1 ಕ್ಯಾನ್ಸಲ್ ಆಗತ್ತೆ, ಅಂದ್ರೆ ಎರಡು ಕಳಿಬೇಕು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. 1ರಲ್ಲಿ 1 ಕಳೆದ್ರೆ ಎಷ್ಟು ಬಂತು? 0. 0 / 2. ಸೊ 0ಗೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೆ ಏನ್ ಬರುತ್ತೆ? 0 ಬರುತ್ತೆ. ಹಾಗಾದ್ರೆ ಮೂರನೇ ಸಂಖ್ಯೆ ಏನ್ ಸಿಕ್ತು ನಮ್ಗೆ? 0. ಈಗ ಇದ್ರ ಮುಂದಿನ ಸಂಖ್ಯೆ ಕಂಡುಹಿಡಿಬೇಕು. ಹೆಂಗ್ ಮಾಡ್ತೀರಾ? ಈ ಮೂರನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ರಿ.
0 ಪ್ಲಸ್ 1/2 ಎಷ್ಟು ಬರುತ್ತೆ? ಮ್ಯಾಮ್ 1/2 ನೇ ಬರುತ್ತೆ. 1/2 ಬರುತ್ತೆ. ಎಸ್, ಓಕೆ. ಹಾಗಾದ್ರೆ 4 ಪದಗಳು -1 -1/2 0 1/2. ಓಕೆ, ನೆಕ್ಸ್ಟ್ ಇನ್ನೊಂದು ಹಾಕೋಣ, ಮಾಡ್ತೀರಾ? ಎಸ್ ಮ್ಯಾಮ್. ಇಲ್ಲೇ ಇದೆ, Yes, ma'am. ಇದನ್ನ ಹೇಳ್ರಿ ನೋಡೋಣ. ಇಲ್ಲಿ ಎ ಗೊತ್ತಿದೆ ನಮ್ಗೆ, D -3 ಅಂತ ಅವ್ರು ಕೊಟ್ಟಿದ್ದಾರೆ. ಓಕೆ, ಎ ಗೊತ್ತಿದ್ದಾಗ ಮೊದಲನೇ ಪದ ಡೈರೆಕ್ಟ್ ಆಗಿ ಬರ್ಕೊಂಡ್ ಬಿಡ್ರಿ, ಒಂದು ಪದ ಸಿಕ್ತು. ನೆಕ್ಸ್ಟ್ ಪದ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ತೀವಿ? ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ತೀರ. 4 ಪ್ಲಸ್ -3 ಅಂತ ಕೊಟ್ಟಿದ್ದಾರೆ. ಹೌದಾ? A ಪ್ಲಸ್ D ಅಂತ ಅರ್ಥ ಇದು. ಎಷ್ಟಾಯ್ತು ಹೇಳ್ರಿ ನೋಡೋಣ? ಮ್ಯಾಮ್ -1. 4, ಹಾ, One. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. 4ರಲ್ಲಿ 3 ಕಳೆದ್ರೆ 1. 1. ವೆರಿ ಗುಡ್. ಒಂದು. ಎಷ್ಟಿದು? 1. ಓಕೆ, ನೆಕ್ಸ್ಟ್ ಇದಕ್ಕೆ ಮತ್ತೆ -3 ಅನ್ನ ಕೂಡಿಸ್ರಿ. 1 ಪ್ಲಸ್ -3 ಎಷ್ಟು ಬಂತು? 1 ಪ್ಲಸ್ ಇಂಟು ಮೈನಸ್ -3 ಎಷ್ಟು ಬಂತು? -2. -2. ಓಕೆ, ಈ -2 ಬರೆಯೋಣ. ಈಗ -2ಗೆ ಮತ್ತೆ -3 ಅನ್ನ ಕೂಡಿಸ್ರಿ. ಎಷ್ಟು ಬಂತು? -2 ಪ್ಲಸ್ ಇಂಟು ಮೈನಸ್ -3 ಎರಡನ್ನ ಕೂಡಿಸ್ಬೇಕು. -1. ಮೈನಸ್ One. 1 ಹೆಂಗ್ ಬರುತ್ತೆ? ಇಲ್ಲಿ 2 ಮೈನಸ್ ಇದೆ ಅಲ್ಲ. ಸಾರಿ ಮ್ಯಾಮ್, Minus -5. -5 ಎಷ್ಟು ಬರುತ್ತಿದು? -5. ಓಕೆ, 4 ಸಂಖ್ಯೆಗಳು ಸಿಕ್ತು. ಓಕೆ, ಹಾಗಾದ್ರೆ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆ. ನಾವು ಇಲ್ಲಿ ಚೆಕ್ ಮಾಡೋಣ ಒಂದ್ಸತಿ. ma'am. ಹೆಂಗ್ ಚೆಕ್ ಮಾಡ್ತೀರಾ? ಮ್ಯಾಮ್ ಅಂತರ ಕಂಡುಹಿಡಿಬೇಕು. ಎಸ್, D is equal to A2 minus A1, A3 minus A2 ಮಾಡಿ ನೋಡ್ರಿ. A4 minus A3 ಎಲ್ಲಾ ಸಂಖ್ಯೆಗಳು ಸಮ ಬಂದ್ರೆ ಅದು ಸಮಾಂತರ ಶ್ರೇಣಿ. A2 minus A1 1 minus 4 ಎಷ್ಟು ಬಂತು? 1 minus A2 ಅಂದ್ರೆ ಇದು A1, ನಿಮ್ ನೆನ್ಪಿರ್ಲಿ ಮೊದಲನೇ ಪದ. ಇದು A2, ಇದು A3, ಇದು A4, ರೈಟ್? A2 minus A1, A2 ಎಷ್ಟಿದೆ? 1. 1. ಹಾ, 1. A1 ಎಷ್ಟಿದೆ? 4. ಓಕೆ, 1ರಲ್ಲಿ 4, 4ರಲ್ಲಿ 1 ಕಳಿತೀರಾ, ಎಷ್ಟು ಬಂತು? ಮ್ಯಾಮ್ -3 ಬರುತ್ತೆ. ಎಸ್, ವೆರಿ ಗುಡ್. -3 ಅಂತ ಬರುತ್ತೆ. ನೆಕ್ಸ್ಟ್ A2 ಮೈನಸ್ A1 ಮಾಡಿ. -2 ಮೈನಸ್ A2, A3 ಮೈನಸ್ A2. A3 ಅಂದ್ರೆ -2 ಅಂತ ಇದೆ. A2 ಎಷ್ಟಿದೆ? 1 ಇದೆ. ಸೊ ಇವೆರಡನ್ನ ಎಂತ? 3 -3. ಓಕೆ, ನೆಕ್ಸ್ಟ್ A4 ಮೈನಸ್ A3 ಮಾಡ್ರಿ. A4 ಎಷ್ಟಿದೆ? -5 ಇದೆ. -2. ಓಕೆ, ಮೈನಸ್ ಇಲ್ಲಿ -2 ಇದೆ. ಓಕೆ, A4 ಮೈನಸ್ A3 5 ಮೈನಸ್ ಇಂಟು ಮೈನಸ್ +2 ಆಗುತ್ತೆ. 5ರಲ್ಲಿ 2 ಕಳೆದ್ರೆ -3. ಹಾಗಾದ್ರೆ ಇದು ಕೂಡ -3. ಎಲ್ಲಾ ಅಂತರಗಳು ಸಮ ಬಂತು. ದೇರ್ಫೋರ್ ಇದು ಸಮಾಂತರ ಶ್ರೇಣಿ. ಓಕೆ, ಅದೇ ತರ ನೆಕ್ಸ್ಟ್ ಹೇಳ್ತೀರಾ? ಎಸ್ ಮ್ಯಾಮ್. ಹೇಳ್ರಿ ನೋಡೋಣ. ಎ ಗೊತ್ತಿದೆ. ಓಕೆ, ಎ ಬರ್ಕೊಂಡ್ ಬಿಡ್ರಿ ಡೈರೆಕ್ಟ್ ಆಗಿ. ಎಷ್ಟಿದೆ? -1.25 ಅಂತ ಇದೆ. ನೆಕ್ಸ್ಟ್ ಹೆಂಗ್ ಕಂಡು ಹಿಡಿತೀರಾ? ನೀವೇ ಮಾಡ್ರಿ ಇದನ್ನ. A ಪ್ಲಸ್ ಡಿ ಇದಕ್ಕೆ ಇದನ್ನ ಕೂಡಿಸ್ರಿ. -1.25ಗೆ 0.25 ಕೂಡಿಸ್ರಿ. ಎಷ್ಟು ಬಂತು? ಮ್ಯಾಮ್ -1.5. -1.5. ನೆಕ್ಸ್ಟ್ ಮುಂದಿನ ಸಂಖ್ಯೆ ಮ್ಯಾಮ್ -2 ಬರುತ್ತೆ. ಎಷ್ಟು ಬರುತ್ತೆ? ಮ್ಯಾಮ್ -1.75. 1.75. ಎಸ್, ವೆರಿ ಗುಡ್. ನೆಕ್ಸ್ಟ್ ಸಂಖ್ಯೆ ಮ್ಯಾಮ್ 2 ಬರುತ್ತೆ. -2. ಎಸ್, ವೆರಿ ಗುಡ್. -2.02 ಬರುತ್ತೆ. ಓಕೆ, ಹಾಗಾದ್ರೆ ಏನ್ ಅರ್ಥ ಆಯ್ತು ನಮ್ಗಿಲ್ಲಿ? ಎ ಮತ್ತು ಡಿ ಕೊಟ್ಟಾಗ ಎ ಅನ್ನ ಬರ್ಕೋತೀರಾ. ಪ್ರತಿಯೊಂದು ಸಂಖ್ಯೆಗೆ ಸಾಮಾನ್ಯ ವ್ಯತ್ಯಾಸವನ್ನ
ಕೂಡಿಸ್ತಾ ಹೋಗ್ತೀರಾ ನಿಮ್ಗೆ A2 ಸಿಗತ್ತೆ, ಮತ್ತೆ ಪ್ಲಸ್ ಡಿ ಮಾಡ್ತೀರಾ, A3 ಸಿಗತ್ತೆ, ಮತ್ತೆ ಪ್ಲಸ್ ಡಿ ಮಾಡ್ತೀರಾ, A4 ಸಿಗತ್ತೆ. ಎಷ್ಟು ಪದಗಳನ್ನ ಕೇಳಿದಾರೆ ಅಷ್ಟ್ 4 ಕೇಳಿದ್ರೆ 4, 5 ಕೇಳಿದ್ರೆ 5, 3 ಕೇಳಿದ್ರೆ 3. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದಂತೂ ಈಸಿ, ಅದನ್ನೇ ಮಾಡಿದಿರಾ, ಇದಂತೂ ತುಂಬಾ ಈಸಿ ನಿಮ್ಗೆ. ಈ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ. ಎಷ್ಟು ಈಸಿ ಇದೆ ಇದು. ಓಕೆ, ಬರೀತೀರಾ? Yes, ma'am. ಎಸ್, ಮೊದಲನೇದೇನಿದೆ? 3, 1, -1, -3 ಅಂತ ಇದೆ. ಇದು ಅಪರಿಮಿತ ಸಮಾಂತರ ಶ್ರೇಣಿ. ಹಿಂಗ್ ಕೊಟ್ರೆ ಅಪರಿಮಿತ ಸಮಾಂತರ ಶ್ರೇಣಿ ನೆನ್ಪಿಟ್ಕೊಳ್ರಿ. ಎಲ್ಲಿವರೆಗೂ ಬೇಕಾದ್ರೂ ಕಂಟಿನ್ಯೂ ಆಗತ್ತೆ. ಓಕೆ, ಇಲ್ಲಿ ಏನ್ ಕೇಳಿದಾರೆ ನಮ್ಗೆ? ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. ಎಷ್ಟಿದೆ ಮೊದಲನೇ ಪದ? A is equal to 3. 3. Very good. D? -3. A2 minus A1. A2 ಎಷ್ಟಿದೆ? 1. 1 -3. A1 ಎಷ್ಟಿದೆ? 3 ಇದೆ. 3. ಹಾಗಾಗಿ ಉತ್ತರ ಎಷ್ಟು ಬಂತು? 3ರಲ್ಲಿ ಒಂದನ್ನ ಕಳೀರಿ, -2. -2 ಬಂತು. ಓಕೆ, ಹಾಗಾದ್ರೆ ಡಿ ಎಷ್ಟು? A is equal to ಮೊದಲನೇ ಪದ 3, D is equal to -2. ಓಕೆ, ನೆಕ್ಸ್ಟ್ ಹೇಳ್ರಿ ನೋಡೋಣ. ಎರಡನೇದಿದೆ ಇಲ್ರಿ, -5, -1, 3, 7 ಅಂತ ಇದೆ. A ಎಷ್ಟಾಗತ್ತೆ ಇಲ್ಲಿ? -5. ಮ್ಯಾಮ್ -5 ಆಗುತ್ತೆ. ವೆರಿ ಗುಡ್. ಡಿ? A2 minus A1. ಮ್ಯಾಮ್ -6 ಆಗುತ್ತೆ. A2 ನಿಮ್ಗೆ ಕನ್ಫ್ಯೂಸ್ ಆದ್ರೆ ಬರ್ಕೊಡ್ರಿ. A2 minus A1. ನಾನ್ ಪ್ರತಿ ಸತಿ ಬರಿತೀನಿ ಇದನ್ನ, ಯಾಕಂತಂದ್ರೆ ನೀವು ಎಕ್ಸಾಮ್ ಅಲ್ಲಿ ಬಿಡಿಸುವಾಗ ನಿಮಗ್ ತಪ್ಪಾಗ್ಬಾರ್ದು. ಓಕೆ, A2 ಎಷ್ಟಿದೆ ಇಲ್ಲಿ? -1. -1. ಮೈನಸ್ ಚಿಹ್ನೆ ಹಾಕ್ರಿ. A1 ಎಷ್ಟಿದೆ? -5. -5 ಇದೆ. ಓಕೆ, ಇದು -1, ಮೈನಸ್ ಇಂಟು ಮೈನಸ್ Plus. +5. ಈಗ ಹೇಳ್ರಿ ಉತ್ತರ ಎಷ್ಟು ಬಂತು? -6. 4. -6 -6. ಬರುತ್ತಾ? ಹೆಂಗೆ? ಮ್ಯಾಮ್ ಇಲ್ಲ, +4. +4 ಬರುತ್ತೆ, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. ಹಾಗಾಗಿ ಎರಡೂ ಸಂಖ್ಯೆಗಳನ್ನ ಕಳಿಬೇಕು. ಎದರಲ್ಲಿ ಅದನ್ನ ಕಳಿತೀರಾ? 5ರಲ್ಲಿ ಒಂದನ್ನ ಕಳಿತೀರಾ. ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದಿದೆ? ಪ್ಲಸ್ ಇದೆ, ಹಾಗಾಗಿ ಪ್ಲಸ್ ಹಾಕ್ತೀರಾ. 5ರಲ್ಲಿ ಒಂದನ್ನ ಕಳೆದ್ರೆ ಎಷ್ಟು ಬಂತು? 4 ಬಂತು. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಎಷ್ಟು? 4. ಬೇಕಾದ್ರೆ ನೀವು ಇದು ಸಮಾಂತರ ಶ್ರೇಣಿ ಹೌದೋ ಅಲ್ಲ ಅಂತ ಚೆಕ್ ಮಾಡ್ಕೋಬಹುದು. A3 minus A2 ಮಾಡ್ರಿ, ಎಷ್ಟು ಬಂತು? A3 minus A2. A3 ಎಷ್ಟಿದೆ? 3 3. ಇದೆ. ಹಾ, ಆಮೇಲೆ A2 ಎಷ್ಟಿದೆ? -1. -1. ಸೊ 3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. 1, 3 + 1 4. 4. ಹಾಗಾಗಿ ಪ್ರತಿಯೊಂದು ಸಂಖ್ಯೆ ಅಂತರ ಸಮ ಇದೆ ಇಲ್ಲಿ. ಓಕೆ, Yes, ನೆಕ್ಸ್ಟ್ ma'am. ಹೇಳ್ರಿ ನೋಡೋಣ. ಮ್ಯಾಮ್ ಮೊದಲನೇ ಪದ 1/2. ಎಸ್, ವೆರಿ ಗುಡ್. ಮೊದಲನೇ ಪದ A is equal to 1/2. ನೆಕ್ಸ್ಟ್ D is equal to A2 minus A1. A2 ಎಷ್ಟಿದೆ? 1/2. A1 1/2. ಎಷ್ಟು ಬಂತು? 2, 1 minus 1. ಎಷ್ಟು ಬಂತು? ಎಸ್, ಎಷ್ಟು ಬಂತು? 0/2. 0/2. 0/2 ಅಂದ್ರೆ ಅರ್ಥ? 0. 0. ವೆರಿ ಗುಡ್. ನೆಕ್ಸ್ಟ್ ಮಾಡಿದ್ರೆ A3 minus A2 ಮಾಡಿದ್ರು ಅಷ್ಟೇ ಬರುತ್ತೆ. A4 minus A3 ಮಾಡಿದ್ರು ಅಷ್ಟೇ ಬರುತ್ತೆ. ಹಾಗಾಗಿ A is equal to 1/2, D is equal to 0. ಓಕೆ, ನೆಕ್ಸ್ಟ್ ಇಲ್ಲಿ ಇದನ್ನ ಹೇಳ್ರಿ ನೋಡೋಣ. A ಬೆಲೆ ಎಷ್ಟಿದೆ ಇಲ್ಲಿ? 0.6. 0.6. D? A2 minus A1. A2 ಎಷ್ಟಿದೆ? 1.7 1.7. minus 0.6. ಮಾಡಿ ಹೇಳ್ರಿ ಎಷ್ಟು ಬಂತು ಅಂತ. 1.7 minus 1.1. 0.6. Yes, ಮ್ಯಾಮ್ 1.1. 1.1. 1.1. Yes, D ಎಷ್ಟಾಯ್ತು? 1.1. 1.1. ಹಾ, ಎಸ್. ಓಕೆ, ನೆಕ್ಸ್ಟ್ ಇನ್ನೊಂದು. ಒಂದು ನಿಮಿಷ.
ನೆಕ್ಸ್ಟ್ ಲೆಕ್ಕ ಬಿಡ್ಸೋಣ. ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಗಳಾಗಿವೆ? ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದು ಅದರ ಮುಂದಿನ 3 ಪದಗಳನ್ನ ಬರೆಯಿರಿ. ಮೊದಲು ನಾವೇನ್ ಮಾಡ್ಬೇಕು? ಅದು ಸಮಾಂತರ ಶ್ರೇಣಿ ಹೌದೋ ಅಲ್ಲ ಅಂತ ಚೆಕ್ ಮಾಡ್ಬೇಕು. ಅದು ಸಮಾಂತರ ಶ್ರೇಣಿ ಆಗಿದ್ದರೆ ಮುಂದಿನ ಪದಗಳನ್ನ ಕಂಡುಹಿಡಿಬೇಕು. ಓಕೆ, ಎಸ್. ಫಸ್ಟ್ ಏನಂತ ಇದೆ? ಇದು 2, 4, 8, 16 ಅಂತ ಇದೆ. ಫಸ್ಟ್ ಏನ್ ಬರ್ಕೋತೀರಾ ನೀವು? A is equal to 2, P ಚೆಕ್ ಮಾಡ್ತೀರಾ. D is equal to A2 minus A1. ಯಾಕಂದ್ರೆ ಸಾಮಾನ್ಯ ವ್ಯತ್ಯಾಸ ಇದೇನೋ ಇಲ್ವೋ, ಸ್ಥಿರವಾಗಿದೇನೋ ಇಲ್ವೋ ಅಂತ ಚೆಕ್ ಮಾಡ್ತೀರಾ. A2 ಎಷ್ಟಿದೆ? 4. A1 ಎಷ್ಟಿದೆ? 2. 2. 4ರಲ್ಲಿ 2 ಕಳೆದ್ರೆ 2. 2. A3 minus A2 ಚೆಕ್ ಮಾಡ್ರಿ. A3 minus A2 ಚೆಕ್ ಮಾಡಿದ್ರೆ A3 ಎಷ್ಟಿದೆ? 8. A2 ಎಷ್ಟಿದೆ? Minus 4. A2 ಎಷ್ಟಿದೆ? 4 ಇದೆ. 8ರಲ್ಲಿ 4 ಕಳೆದ್ರೆ 4. 4. ಓಕೆ, ಇಲ್ಲಿ ಸಾಮಾನ್ಯ ವ್ಯತ್ಯಾಸ 2 ಬಂತು, ಇಲ್ಲಿ ಸಾಮಾನ್ಯ ವ್ಯತ್ಯಾಸ 4 ಬಂತು. ಚೇಂಜ್ ಆಯ್ತು. ಚೇಂಜ್ ಆದ್ರೆ ಅದು ಸಮಾಂತರ ಶ್ರೇಣಿ ಅಲ್ಲ. ನೆಕ್ಸ್ಟ್ ಮತ್ತೆ ಇನ್ನು ಚೆಕ್ ಮಾಡ್ಬೋದು. A4 ಮೈನಸ್ A3 ಚೆಕ್ ಮಾಡಿ ನೋಡ್ರಿ. ಎಷ್ಟು ಬಂತು? A4 ಎಷ್ಟಿದೆ? 16. A3 ಎಷ್ಟಿದೆ? 8. 16ರಲ್ಲಿ 8 ಕಳೆದ್ರೆ 8. ಹಾಗಾದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 8 ಇದೆ. ಸಾಮಾನ್ಯ ವ್ಯತ್ಯಾಸ ಚೇಂಜ್ ಆದ್ರೆ ಪ್ರತಿಯೊಂದು ಸಂಖ್ಯೆಗಳ ಮಧ್ಯೆ ಅಂತರ ಬೇರೆ ಇದ್ರೆ ಅದನ್ನ ಸಮಾಂತರ ಶ್ರೇಣಿ ಅನ್ನೋದಿಲ್ಲ. ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ಬರೀತೀರಾ. ಓಕೆ, ಸಮಾಂತರ ಶ್ರೇಣಿ ಅಲ್ಲ. ಓಕೆ, ಅಲ್ಲ. ನೆಕ್ಸ್ಟ್ ಚೆಕ್ ಮಾಡೋಣ. 2 A is equal to ಎಷ್ಟಿದೆ ಇಲ್ಲಿ? 2. D ಎಷ್ಟಿದೆ? A2 minus A1. A2 ಎಷ್ಟಿದೆ? 5/2. 5/2 minus 2. ಹೆಂಗ್ ಮಾಡ್ತೀರಾ ಕ್ಯಾಲ್ಕುಲೇಷನ್? ಇದನ್ನ ಡಿವೈಡೆಡ್ ಬೈ 1 ಓರೆ ಗುಣಾಕಾರ ಮಾಡ್ರಿ. 5 1 5, 2 2 4, 2 1 2. 5ರಲ್ಲಿ 4 ಕಳೆದ್ರೆ ಎಷ್ಟು ಬಂತು? 1. 1. ಮೇಲೆ ಡಿವೈಡೆಡ್ ಬೈ 2 ಇದೆ, ಸೊ 1/2 ಬಂತು. ನೆಕ್ಸ್ಟ್ A3 ಮೈನಸ್ A2 ಚೆಕ್ ಮಾಡ್ರಿ. ಎಷ್ಟು ಬಂತು? A3 ಮೈನಸ್ A2. A3 ಎಷ್ಟಿದೆ ಇಲ್ಲಿ? 3. 3 ಇದೆ. 3 ಇದೆ. ವೆರಿ ಗುಡ್. A2 ಎಷ್ಟಿದೆ ಇಲ್ಲಿ? 5/2. 5/2 ಅಂತ ಇದೆ. ಓಕೆ, ಇಲ್ಲೂ ಕೂಡ ಓರೆ ಗುಣಾಕಾರ ಮಾಡೋಣ. 3 2 6, 5 1 5 ಡಿವೈಡೆಡ್ ಬೈ 2. 6ರಲ್ಲಿ 5 ಕಳೆದ್ರೆ ಎಷ್ಟು ಬಂತು? 1/2. 1/2 ಬಂತು. ಓಕೆ, ಇಲ್ಲೂ ಕೂಡ ಅಂತರ ಸಮ ಬಂತು, ಇಲ್ಲೂ ಕೂಡ ಅಂತರ ಸಮ ಬಂತು. ನೆಕ್ಸ್ಟ್, ಹಾಗಾಗಿ 2 ಪದಗಳ ಅಂತರ ಸಮ ಇದ್ರೆ ಅದು ಸಮಾಂತರ ಶ್ರೇಣಿ. ನೆಕ್ಸ್ಟ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. A4 ಮೈನಸ್ A3 ಮಾಡ್ರಿ. A4 ಎಷ್ಟಿದೆ? 7/2. 7/2. A3 ಎಷ್ಟಿದೆ? 3. 3. ಓಕೆ, ಈಗ ಓರೆ ಗುಣಾಕಾರ ಮಾಡ್ರಿ. 7 1 7, 2 3 6. 7 1 7, 2 3 6 ಡಿವೈಡೆಡ್ ಬೈ 2 1 2. 7ರಲ್ಲಿ 6 ಕಳೆದ್ರೆ 1/2. ಹಾಗಾದ್ರೆ ಇಲ್ಲಿ ಪ್ರತಿಯೊಂದರಲ್ಲೂ ಸಾಮಾನ್ಯ ವ್ಯತ್ಯಾಸ ಏನಿದೆ? ಸಮ ಇದೆ, ರೈಟ್? ಓಕೆ, A1 A2 ಮೈನಸ್ A1 ಈಸ್ ಈಕ್ವಲ್ ಟು A3 ಮೈನಸ್ A2 ಈಸ್ ಈಕ್ವಲ್ ಟು A4 ಮೈನಸ್ A3. ಹೌದಾ? ಎಲ್ಲಾ ಕಡೆ ಸಮ ಇದೆ. ಹಾಗಾಗಿ ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ. ಸಮಾಂತರ ಶ್ರೇಣಿ ಆಗಿದೆ, ರೈಟ್? ಹಾಗಾದ್ರೆ ಆಗಿದ್ರೆ ಅವ್ರೇನ್ ಹೇಳಿದಾರೆ? ಮುಂದಿನ 3 ಪದಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿ. ಮುಂದಿನ 3 ಪದಗಳನ್ನ ಹೆಂಗ್ ಕಂಡುಹಿಡಿತೀರಾ? ನಾವಾಗ್ಲೇ ಮಾಡಿದ್ವಿ. ಓಕೆ, ಈಗ ಎಲ್ಲಿವರೆಗೂ ಇದೆ? 2 5/2, 3 7/2 ಅಂತ ಇದೆ. ಇದ್ರ ನೆಕ್ಸ್ಟ್ ಪದವನ್ನ ಕಂಡುಹಿಡಿಬೇಕಂದ್ರೆ ಹೆಂಗ್ ಕಂಡುಹಿಡಿತೀರಾ ನೀವು? ಮ್ಯಾಮ್ 5D. 5D ಆದ್ರೂ ಮಾಡ್ಬೋದು. ಇಲ್ಲ ಅಂದ್ರೆ A plus 5D. ಈ ಪದ A plus 5D ಅಂತಾದ್ರೂ ಮಾಡ್ಬೋದು. ಅಥವಾ ಹಿಂದಿನ ಪದಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸಿದ್ರೆ ಮುಂದಿನ ಪದ ಬರುತ್ತೆ. ಈಗ ಇಲ್ಲೇನಿದೆ? 7/2 ಅಂತ ಇದೆ. ಇದಕ್ಕೆ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ? 1/2 ಇದೆ. ಕೂಡಿಸಿದ್ರೆ ಎಷ್ಟು ಬಂತು? ಇಲ್ಲಿ ಛೇದ ಸಮ ಇದೆ, ಸೊ 2 7 ಪ್ಲಸ್ 1 8, 2 1 2, 2 4 8. ಹಾಗಾಗಿ ಎಷ್ಟು ಬಂತಿದು? 4. ಓಕೆ, ನೆಕ್ಸ್ಟ್ ಹೇಳ್ರಿ. ಈಗ ಮುಂದಿನ ಪದ ನಾನ್ ಬರಿಬೇಕಂದ್ರೆ ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ರಿ.
ಇದಕ್ಕೆ ma'am. 4ಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿದ್ರೆ ಎಷ್ಟು ಬಂತು? ಏನಿಲ್ಲ ಅಂದ್ರೆ 1 ಇರತ್ತೆ. ಸೊ 4 2 8 ಪ್ಲಸ್ 1 1 ಡಿವೈಡೆಡ್ ಬೈ 2. 8 ಪ್ಲಸ್ 1 ಅಂದ್ರೆ 9. 9/2. 9/2. ಎಷ್ಟು ಬಂತು ಈ ಪದ? 9/2. 2. ಓಕೆ, ನೆಕ್ಸ್ಟ್ ಪದ ಹೇಳ್ರಿ ನೋಡೋಣ. ಈ ಪದಕ್ಕೆ ನಾವೇನ್ ಮಾಡ್ಬೇಕು? 1/2 ಸಾಮಾನ್ಯ ಕೂಡಿಸ್ಬೇಕು. ವ್ಯತ್ಯಾಸವನ್ನ ಕೂಡಿಸ್ರಿ. ಅಥವಾ ನೆಕ್ಸ್ಟ್ a + 2d a + 3d a + 4d ಆ ತರ ಮಾಡಿದ್ವಲ್ಲ, ಹಂಗ್ ಮಾಡಿದ್ರೆ ನಡೆಯುತ್ತೆ. ಪ್ಲಸ್ 1/2 ಮ್ಯಾಮ್ ಮಾಡಿ. 5 ಬರುತ್ತೆ. ಎಸ್, ಎಷ್ಟ್ ಬಂತು ಇದು? ಛೇದ ಸಮ Five. ಇದೆ. ಸೊ 2 9 + 1 ಅಂದ್ರೆ 10 ಆಗುತ್ತೆ. 2 1 2 2 5 10 5. ಹಾಗಾದ್ರೆ ಮುಂದಿನ ಪದ ಯಾವುದು? 5. ಮುಂದಿನ 3 ಪದಗಳು ಸಿಕ್ತಲ್ಲ? 3 ಪದಗಳು ಈಸಿ ಇದೆಲ್ಲ ಇದು. ಎಸ್ ಮ್ಯಾಮ್. ಓಕೆ, ಏನ್ ಮಾಡ್ತೀರಾ? ಎ ಬರ್ಕೋತೀರಾ, ಡಿ ಕಂಡು ಹಿಡಿತೀರಾ. ಡಿ ಸಮ ಇದ್ರೆ ಅದು ಸಮಾಂತರ ಶ್ರೇಣಿ, ಇಲ್ಲ ಅಂದ್ರೆ ಅದು ಸಮಾಂತರ ಶ್ರೇಣಿ ಅಲ್ಲ. ಓಕೆ, ನೆಕ್ಸ್ಟ್ ಲೆಕ್ಕ. ಇದನ್ನೊಂದು ಬಿಡಿಸ್ಬಿಡೋಣ ಫಾಸ್ಟ್ ಆಗಿ. Yes, ma'am. ಓಕೆ, ಇನ್ ಹೇಳಿ ನೋಡೋಣ. a -1.2 -3.2 -5.2 -7.2 ಅಂತ ಇದೆ. a ಎಷ್ಟಿದೆ ಇಲ್ಲಿ? -1.2. ಎಸ್. ಡಿ a2 ಮೈನಸ್ a1 ಮಾಡ್ರಿ. a2 ಎಷ್ಟಿದೆ? -3.2 ಮೈನಸ್ ಆಫ್ -1.2 ಎಷ್ಟು ಬರುತ್ತೆ ನೋಡ್ರಿ ಇದು? -2. -3.2 ಮೈನಸ್ ಇಂಟು ಮೈನಸ್ ಪ್ಲಸ್ 1.2. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಾಗಾಗಿ ಏನ್ ಮಾಡ್ತೀರಾ? ಇದರಲ್ಲಿ ಇದನ್ನ ಕಳಿತೀರಾ. ಎಷ್ಟು ಬಂತು? 3.2 ಮೈನಸ್ 1.2 0 2. ಹೌದಲ್ಲ? ಎಸ್ ಮ್ಯಾಮ್. ಇನ್ನೇ ಹೇಳ್ರಿ, ಯಾವ್ದು ಬರುತ್ತೆ ಇಲ್ಲಿ? 2.0. ಎಸ್ ರೈಟ್, 2.0 ಬಂತು. ಬಟ್ ಚಿಹ್ನೆ ಯಾವ್ದು ಹಾಕ್ಬೇಕು? ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ತೀರಾ. ನೆಕ್ಸ್ಟ್ a3 ಮೈನಸ್ a2 ಚೆಕ್ ಮಾಡೋಣ. ಅದು ಸಮಾಂತರ ಶ್ರೇಣಿ ಹೌದು ಅಲ್ಲ ಚೆಕ್ ಮಾಡ್ಬೇಕಲ್ಲ. a3 ಎಷ್ಟಿದೆ? -5/2. 5.2. -5.2 ಮೈನಸ್ ಆಫ್ -3.2. ಓಕೆ, -5.2 ಮೈನಸ್ ಇಂಟು ಮೈನಸ್ ಪ್ಲಸ್ 3.2 ಎಷ್ಟಾಗತ್ತೆ? 2 2 0 ಆಗತ್ತೆ. -2. ಎಸ್, ಇದು ಕೂಡ -2 ಆಗತ್ತೆ. ಹಾಗಾಗಿ ಅಂತರ ಸಮ ಇದೆ. ಅಂತರ ಸಮ ಇದ್ದಾಗ ಅದು ಸಮಾಂತರ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಹೆಂಗೆ? a4 ಮೈನಸ್ a3 ಮಾಡ್ರಿ. a4 ಎಷ್ಟಿದೆ? -7.2. -7.2. ಎಸ್, ಮೈನಸ್ a3 ಎಷ್ಟಿದೆ? -5.2 -7.2 ಮೈನಸ್ ಇಂಟು ಮೈನಸ್ ಪ್ಲಸ್ 5.2. ಓಕೆ, ಎರಡನ್ನು ಕಳೀರಿ. ಎಷ್ಟು ಬಂತು? ಮ್ಯಾಮ್ -3.0 ಅಂದ್ರೆ -2ನೇ ಬರುತ್ತೆ. ಈಗ ಹೌದು, ಇಲ್ಲಿ ಎಲ್ಲಾ ಕಡೆ ಅಂತರ ಸಮ ಇದೆ. ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ. ಇದು ಸಮಾಂತರ ಶ್ರೇಣಿ ಆಗಿದೆ. ರೈಟ್. ಈಗ ಮುಂದಿನ 3 ಪದಗಳನ್ನ ಹೇಳ್ರಿ ನೋಡೋಣ. ಏನ್ ಬರುತ್ತೆ? -7.2ಗೆ ಏನ್ ಮಾಡ್ಬೇಕು ನಾವು? -2 ನ ಕೂಡ್ಬೇಕು. ಎಸ್, -7.2ಗೆ ಎಷ್ಟ್ ಮಾಡ್ಬೇಕು? ಮ್ಯಾಮ್ -9.2. -9.2 ಬಂತು. ಎಸ್, ವೆರಿ ಗುಡ್. 1 ನಿಮಿಷ. ಎಷ್ಟ್ ಬಂತಿದು? -9.2. -9.2. ನೆಕ್ಸ್ಟ್ ಸಂಖ್ಯೆ? ಮ್ಯಾಮ್ -11.2. ಎಸ್, ವೆರಿ ಗುಡ್. ಈ ಸಂಖ್ಯೆಗೆ -2.0 ಕೂಡಿಸಿದ್ರೆ -11.0 ಸಿಗತ್ತೆ. ನೆಕ್ಸ್ಟ್ ಈ ಸಂಖ್ಯೆಗೆ -2 ಕೂಡಿಸಿದ್ರೆ -13.0 ಸಿಗತ್ತೆ. ಓಕೆ, ಹಾಗಾದ್ರೆ ಇವತ್ ನಾವೇನ್ ಮಾಡಿದ್ವಿ? ಸಮಾಂತರ ಶ್ರೇಣಿ ಅಂತಂದ್ರೆ ಏನು ನೋಡಿದ್ವಿ. ಮೊದಲನೇ ಪದ ಅಂದ್ರೆ a, ಸಾಮಾನ್ಯ ವ್ಯತ್ಯಾಸ d ಅಂದ್ರೆ ನೋಡಿದ್ವಿ. ಸಾಮಾನ್ಯ ವ್ಯತ್ಯಾಸವನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ? a2 ಮೈನಸ್ a1 ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದೇನ್ ನೋಡಿದ್ವಿ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a + d a + 2d. ಓಕೆ, a + 3d. ಓಕೆ, ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ನೆಕ್ಸ್ಟ್ ನೀವೇನಾದ್ರೂ ಜನರಲ್ ಆಗಿ a1 a2 ಓಕೆ a + d a + 2d a + 3d ಈ ತರ ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ.
ನೆಕ್ಸ್ಟ್ ನಿಮ್ಗೆ ಎ ಕೊಟ್ಟು ಡಿ ಕೊಟ್ಟು ಸಮಾಂತರ ಶ್ರೇಣಿ ಬರೆಯಲು ಹೇಳ್ಬೋದು, ಅಥವಾ ಸಮಾಂತರ ಶ್ರೇಣಿಯನ್ನ ಕೊಟ್ಟಾಗ ಮೊದಲನೇ ಪದ ಕಂಡುಹಿಡೀರಿ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡೀರಿ, ಅದು ಸಮಾಂತರ ಶ್ರೇಣಿ ಆಗಿದೆಯೇ ಪರೀಕ್ಷಿಸ್ರಿ, ಆಗಿದ್ದರೆ ಮುಂದಿನ ಪದಗಳನ್ನ ಬರೀರಿ ಅಂತ ಹೇಳ್ತಾರೆ. ಸಮಾಂತರ ಶ್ರೇಣಿ ಆಗಿದ್ರೆ ನಾವೇನ್ ಮಾಡ್ಬೇಕು, ಪ್ರತಿಯೊಂದು ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ತಾ ಹೋದ್ರೆ ಮುಂದಿನ ಪದ ಸಿಗತ್ತೆ. ನೆಕ್ಸ್ಟ್ ಹಾಗಾದ್ರೆ ನಾವು ನಾಳೆ ಮತ್ತೆ ಮುಂದಿನ ಲೆಕ್ಕ ಕಂಟಿನ್ಯೂ ಮಾಡೋಣ. ಹ್ಞೂ ಮಿಸ್. ಇವತ್ತು ಏನ್ ಡಿಸ್ಕಸ್ ಮಾಡಿದ್ವಿ ಅಷ್ಟು ಅರ್ಥ ಆಯ್ತಾ? ಹ್ಞೂ ಮಿಸ್. ಎಸ್ ಮ್ಯಾಮ್. ಎಸ್, ಏನಾದ್ರೂ ಕನ್ಫ್ಯೂಷನ್ ಇದೆನಾ ಇದ್ರಲ್ಲಿ? ನೋ ಮ್ಯಾಮ್. ಓಕೆ, ವೆರಿ ಗುಡ್. ಎಸ್, ನಾವು ನಾಳೆ ಮತ್ತೆ ಡಿಸ್ಕಸ್ ಮಾಡೋಣ ಇದನ್ನ. ಓಕೆ, ಓಕೆ. ಓಕೆ ಮ್ಯಾಮ್. ಮಾಡೋಣ ಹಾಗಾದ್ರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಚೆನ್ನಾಗಿ ಸ್ಟಡಿ ಮಾಡ್ರಿ.